ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಫಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೂರ್ತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕೊಣತ್ಕಂಕಣಾಂ ಶಂವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಸತ್ಸಂಗಮಾನಸಸರೋವರಮಧ್ಯವರ್ತಿ ಕೃಷ್ಣಾಂಘ್ರಿಚಾರುಕಮಲಾರ್ಪಿತಚಿತ್ತವೃತ್ತಿಃ ಶಾಸ್ತ್ರಾತಿಮಂಜುಪದರಂಜಿತರಮ್ಯಸಂಸತ್ ಆಸ್ಮಾಕರತ್ಸರಸಿಜೇಸ್ತು ಸಮಧ್ವಹಂಸಃ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನಿಂದ ಮನೆಯಲ್ಲಿ ನಡೀತಾ ಇರುವ ಕಲ್ಯಾಣ ಕಾರ್ಯ ನಿರ್ವಿಘ್ನವಾಗಬೇಕು, ಹಾಗೂ ಮುಂದೆ ಕಲ್ಯಾಣ ಆದಮೇಲೆ ದಂಪತಿಗಳು ಕೂಡ ನಿರ್ವಿಘ್ನವಾಗಿ ದಾಂಪತ್ಯವನ್ನು ಚೆನ್ನಾಗಿ ನಡೆಸಬೇಕು, ದಾಂಪತ್ಯದ ಫಲವಾಗಿ ಪುತ್ರ ಪೌತ್ರಾದಿ ಅಭಿವೃದ್ಧಿನೂ ಆಗಬೇಕು. ಇದರ ಹಿಂದೆ ಶ್ರೀಕೃಷ್ಣ ರುಕ್ಮಿಣಿಯರ ಅನುಗ್ರಹ ಬೇಕು. ಹಾಗಾಗಿ ಕೃಷ್ಣ ರುಕ್ಮಿಣಿಯರ ಅನುಗ್ರಹ ಪ್ರಾರ್ಥನೆಗಾಗಿ ಮನೆ ಒಳಗೆ ರುಕ್ಮಿಣಿ ಕಲ್ಯಾಣ ಭಾವಿ ಸಮೀರರಾದ ವಾದರಾಜ ರಚನೆ ಮಾಡಿದ ರುಕ್ಮಿಣೀಶ ವಿಜಯದ ದೃಷ್ಟಿಯಲ್ಲಿ ಕೃಷ್ಣನ ಕಥೆ, ಕೃಷ್ಣನ ಪಾರಮ್ಯದ ಚಿಂತನೆಯನ್ನು ಯಥಾಮತಿಯಾಗಿ ಮಾಡ್ತಾ ಇದ್ದೇನೆ. ಯಾವುದಾದ್ರೂ ಮೊಬೈಲು ಆನ್ ಇದ್ದರೆ ಅದನ್ನು ಸ್ವಲ್ಪ ಮ್ಯೂಟಲ್ಲಿ ಅಥವಾ ಅದನ್ನು ಸ್ವಿಚ್ ಆಫ್ ಮೋಡ್ನಲ್ಲಿ ಏನಾದರೂ ಇಟ್ಟರೆ ಸ್ವಲ್ಪ ಪ್ರವಚನಕ್ಕೆ ಕೇಳೋರಿಗೆ ಹೇಳೋರಿಗೆ ಅಡ್ಡಿ ಆಗಲ್ಲ ಅಂತ ನನ್ನ ಭಾವನೆ. ರುಕ್ಮಿಣೀಶ ವಿಜಯದ ರಚನೆ ಮಾಡಿದವರು ವಾದರಾಜ ತೀರ್ಥರು. ಮಹಾನುಭಾವರಾದ ವಾದರಾಜರು ಲೋಕಕ್ಕೆ ಉಪಕಾರ ಮಾಡಲಿಕ್ಕೆ ಅಂತ ಭೂಮಿಯಲ್ಲಿ ಅವತಾರ ಮಾಡಿ ಅನೇಕ ಕೃತಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀ ಶೋಭಾನ ಅಂತ ಬಹಳ ಪ್ರಸಿದ್ಧವಾದ ಕೃತಿ. ಸ್ತ್ರೀಯರದನ್ನು ಚೆನ್ನಾಗಿ ಪಾರಾಯಣ ಮಾಡಬೇಕು, ಅರ್ಥಾನುಸಂಧಾನದಿಂದ ಮಾಡ್ತಾರೆ. ಇವತ್ತಿಗೂ ಬಂದಿದೆ ಆ ಪದ್ಧತಿ. ಕೇವಲ ಅದು ಒಂದು ಪಂಥದವರ ಮನೆಯಲ್ಲಿ ಮಾತ್ರ ಪಾರಾಯಣ ಆಗೋದಲ್ಲ, ಎಲ್ಲ ಥರದ ಪಂಥದವರ ಮನೆಯಲ್ಲೂ ಲಕ್ಷ್ಮೀ ಶೋಭಾನೆ ಪಾರಾಯಣ ನಡೀತದೆ. ಬಹಳ ಪ್ರಸಿದ್ಧವಾದಂಥ ಕೃತಿ ಲಕ್ಷ್ಮೀ ಶೋಭಾನೆ. ಅದನ್ನು ಪಾರಾಯಣ ಮಾಡೋದ್ರಿಂದ ಎಲ್ರಿಗೂ ಶ್ರೇಯಸ್ಸಾಗ್ತದೆ. ಇಂಥ ಎಷ್ಟೋ ಕೃತಿಗಳನ್ನು ವಾದರಾಜರು ಕನ್ನಡದಲ್ಲೂ ರಚನೆ ಮಾಡಿಕೊಟ್ಟಿದ್ದಾರೆ. ವೈಕುಂಠ ವರ್ಣನೆ ಅಂತ ಮತ್ತೊಂದು ಕೃತಿ, ಅದನ್ನು ತತ್ವಸಾರ ಅಂತ ಕರೀತಾರೆ. ತತ್ವಸಾರ ಅಂತ ಅದು ಬಹಳ ಅಪೂರ್ವವಾದ ಗ್ರಂಥ.
ಸರಸಭಾರತಿ ವಿಲಾಸ, ತೀರ್ಥ ಪ್ರಬಂಧ, ಯುಕ್ತಿ ಮಲ್ಲಿಕೆ, ಮಧ್ವಾಷ್ಟಕ, ಹೀಗೆ ಒಂದೇ ಎರಡೇ ಅನೇಕ ಕೃತಿಗಳನ್ನು ರಾಜರು ರಚನೆ ಮಾಡಿ ಕೊಟ್ಟಿದ್ದಾರೆ. ಒಂದೊಂದು ಗ್ರಂಥ ರಚನೆ ಮಾಡಲಿಕ್ಕೂ ಒಂದೊಂದು ಉದ್ದೇಶ ಇದೆ. ಆ ಸಮಯದೊಳಗೆ ಬಂದಂಥ ಒಂದು ಸಂದರ್ಭ ಅದಕ್ಕೆ ಕಾರಣ ಆಗಿರ್ತಿತ್ತು. ರುಕ್ಮಿಣೀಶ್ ವಿಜಯ ರಚನೆ ಮಾಡಲಿಕ್ಕೂ ಒಂದು ಇತಿಹಾಸ ಇದೆ ಅಂತ ಹೇಳ್ತದೆ. ಪುಣ್ಯಪತ್ತನಕ್ಕೆ ವಾದರಾಜರು ಬಂದಾಗ ಈ ಗ್ರಂಥದ ಬಗ್ಗೆ ತಾವೇ ರಚನೆ ಮಾಡಿ ಈ ಗ್ರಂಥದ ಬಗ್ಗೆ ಒಂದು ದೊಡ್ಡ ಸಂಶೋಧನೆ ನಡೆಸಿದ್ರಂತೆ ಕವಿಗಳು. ಆಮೇಲೆ ಒಪ್ಪಿ ಈ ಗ್ರಂಥವನ್ನು ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿಸಿದ್ದಂತೆ ರಾಜ. ಅಂತಹ ಗ್ರಂಥ ರುಕ್ಮಿಣೀಶ್ ವಿಜಯ. ಇದು ಕಾವ್ಯ, ಮಹಾಕಾವ್ಯ. ಒಂದೊಂದನ್ನ ಕಾವ್ಯ ಅಂತ ಗುರುತಿಸ್ಬೇಕಾದ್ರೆ ನದಿ ವರ್ಣನೆ, ಸಮುದ್ರ ವರ್ಣನೆ, ಪರ್ವತಗಳ ವರ್ಣನೆ, ಸೂರ್ಯೋದಯ ವರ್ಣನೆ, ಸೂರ್ಯಾಸ್ತ ವರ್ಣನೆ, ನಾಯಕ ನಾಯಕಿ, ಇಂತಿಷ್ಟುಗಳ ವರ್ಣನೆ ಇರಲೇಬೇಕು ಅಂತ ನಿಯಮ ಇದೆ. ಕಾವ್ಯಶಾಸ್ತ್ರ ಅದು ಬಹಳ ವಿಸ್ತಾರವಾದ ಶಾಸ್ತ್ರ. ಅಲಂಕಾರ ಶಾಸ್ತ್ರ ಅಂತ ಕರೀತಾರೆ. ಅದು ಬಹಳ ವಿಸ್ತಾರವಾದ ಶಾಸ್ತ್ರ. ಅವುಗಳನ್ನೆಲ್ಲ ಒಳಗೊಂಡು ಈ ಗ್ರಂಥವನ್ನ ರಾಜರ ರಚನೆ ಮಾಡಿಕೊಟ್ರು. ಈ ಗ್ರಂಥ ರಾಜರೇ ಹೇಳುವ ಹಾಗೆ, ವಾದರಾಜರೇ ಹೇಳುವ ಹಾಗೆ ನಿಮಗೇನು ಬೇಕೋ ಅದನ್ನು ಕೊಡ್ತದೆ ಅಂತ ಅವರಂತಾರೆ. ಪ್ರತಿ ಸರ್ಗದ ಕೊನೆಯಲ್ಲಿ ಒಂದು ಶ್ಲೋಕ ಇದೆ. ಪ್ರತಿ ಸರ್ಗದ ಕೊನೆಯಲ್ಲಿ ಇದೇ ಶ್ಲೋಕ, ಒಂದು ಅಂಕಿತ ಇದ್ದಂಗೆ. ದಾಸರೆಲ್ಲ ಒಂದು ಪದ್ಯ ರಚನೆ ಮಾಡಿದ ಮೇಲೆ ಕೊನೆಯಲ್ಲಿ ಅಂಕಿತ ಅಂತ ಹಾಕ್ತಾರೆ. ಪುರಂದರ ವಿಠಲ, ಜಗನ್ನಾಥ ವಿಠಲ, ಗೋಪಾಲ ವಿಠಲ. ಮಧ್ವ ವಿಜಯ ಕಾವ್ಯದಲ್ಲಿ ಸರ್ಗದ ಕೊನೆಯಲ್ಲಿ ಆನಂದ ಅಂತ ಹಾಕ್ತಾರೆ. ಅದಕ್ಕೆ ಮಧ್ವ ವಿಜಯ ಆನಂದಪ್ರದ. ಆನಂದಾಂಕಿತೆ 16 ಸರ್ಗ ಮಧ್ವ ವಿಜಯದ ಕೊನೆಯ ಶ್ಲೋಕ. ಪ್ರತಿ ಸರ್ಗದ ಕೊನೆಯಲ್ಲಿಯೂ ಆನಂದ ಪದ ಇದೆ. ಎಲ್ಲ ಸರ್ಗದ ಕೊನೆಯಲ್ಲಿ ಆನಂದ ಪದ. ಕಾರಣ ಏನು ಅಂದರೆ ಯಾರೇ ಅದನ್ನು ಕೇಳಿದ್ರು, ಹೇಳಿದ್ರು, ಪಾರಾಯಣ ಮಾಡಿದ್ರು ಆನಂದ ಆಗ್ತದೆ ಅಂತ. ಅಂಥ ಗ್ರಂಥ ಮಧ್ವ ವಿಜಯ ಸಾಧಾರಣ ಅಲ್ಲ. ಹಾಗೆ ವಾದರಾಜರು ಈ ಕಾವ್ಯ ರಚನೆ ಮಾಡಿ ಅಂಕಿತದಂತೆ ತಮ್ಮ ನಾಮದೊಂದಿಗೆ, ತಮ್ಮದೇ ನಾಮದೊಂದಿಗೆ ಈ ಶ್ಲೋಕವನ್ನೇ ಹಾಕ್ತಾ ಬಂದಿದ್ದಾರೆ. ಆ ಶ್ಲೋಕ ಈ ಗ್ರಂಥದ ಫಲ ಏನು ಅನ್ನೋದನ್ನು ಹೇಳ್ತದೆ. ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತ ಸುರಮಂಡಲೀಶು. ಇಷ್ಟು ಎಲ್ಲ ಸರ್ಗದ ಕೊನೆಯಲ್ಲೂ ಇರ್ತದೆ. ಮುಂದಿನ ಕೊನೆ ಪಾದದ ಅರ್ಧ ಭಾಗ ಮಾತ್ರ ಆ ಸರ್ಗದ ಸಂಖ್ಯೆಯನ್ನು ಮೆನ್ಷನ್ ಮಾಡ್ತದೆ. ಮೊದಲನೇ ಸರ್ಗ ಮುಗೀತು, ಎರಡನೇ ಸರ್ಗ ಮುಗೀತು ಅಂತ ಮೆನ್ಷನ್ ಮಾಡ್ತದೆ. ಇದರ ಅರ್ಥ ಏನು ಶ್ಲೋಕದ್ದು ಅಂದರೆ, ರೋಮ್ನಾಂ ಹರ್ಷಣಕಾರಿಣಿ, ರುಕ್ಮಿಣೀಶ್ ವಿಜಯ ನಾನು ರಚನೆ ಮಾಡಿದ್ದೇನಿದೆ ಇದು, ಯಾರೇ ಕೇಳಿದ್ರು ಅವರಿಗೆ ಇದರದ್ದು ಅರ್ಥ ಮನಸ್ಸಿಗೆ ಬಂತು ಅಂದರೆ, ಅಥವಾ ಬೇಡ ಶ್ಲೋಕಗಳನ್ನು ಚೆನ್ನಾಗಿ ಕೇಳಿದ್ರು ರಾಗವಾಗಿ, ಆ ಪ್ರಾಸ ಅಲ್ಲಿರುವಂಥ ಭಾವ ತಿಳಿದ್ರೆ ಸಾಕು, ಮೈ ರೋಮಾಂಚನ ಆಗ್ಲಿಕ್ಕೆ ಶುರುವಾಗ್ತದೆ. ರೋಮ್ಣಾಂ ಹರ್ಷಣಕಾರಿಣಿ, ಮೈ ರೋಮಾಂಚನ ಆಗ್ತದೆ. ಶ್ರವಣತಃ, ಇನ್ನು ಶ್ರದ್ಧೆಯಿಂದ ಕೇಳಿದ್ರೆ, ಶ್ರವಣ ಮಾಡಿಬಿಟ್ರೆ, ಪಾಪೌಘ ವಿಧ್ವಂಸಿನಿ, ತಿಳಿದು ಪಾಪ, ತಿಳಿಯದೆ ಪಾಪ, ಏನೇನೋ ಪಾಪಗಳನ್ನು ಮಾಡಿದ್ದೇವೆ ಬದುಕಿನಲ್ಲಿ ನಾವು. ಈ ಗ್ರಂಥ ಪಾಪ ಕಳೆಯೋ ಶಕ್ತಿ ಇದೆ, ಪಾಪಗಳನ್ನು ಕಳೀತದೆ ಅಂತ ಎರಡನೇ ಫಲ ಹೇಳ್ತಾರೆ. ಪ್ರೇಮ್ಣ ಚಿಂತಯತಾಂ, ಪ್ರೇಮ್ಣ ಪ್ರೇಮದಿಂದ ಈ ರುಕ್ಮಿಣೀಶ್ ವಿಜಯದಲ್ಲಿ ಹೇಳಿದ ತತ್ವಾರ್ಥಗಳನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ, ಈಗ ಮುಂದೆ ಹೇಳ್ತಾ ಹೊರಡ್ತೇನೆ ನಾನು, ನಾವೇ ಅದನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ
ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತಾರೆ ವಾದರಾಜರು. ವಿಚಿತ್ರವಾದ ನಿರ್ಮಲವಾದ ಶ್ಲಾಘ್ಯಾರ್ಥ ಸಂದಾಯಿನಿ, ಎಲ್ಲರೂ ಗೌರವಿಸುವಂತಹ ಒಳ್ಳೆಯ ಅಭಿಪ್ರಾಯ ಬರುವಂತಹ ನಮ್ಮ ಅಭೀಷ್ಟಗಳನ್ನು ಅದು ಪೂರ್ಣ ಮಾಡುತ್ತದೆ ಅಂತ ಹೇಳಿದ. ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಕೇವಲ ವಿವಾಹಕ್ಕಷ್ಟೇ ಮೀಸಲಲ್ಲ ರುಕ್ಮಿಣೀಶ ವಿಜಯ. ಕೆಲವರಿಗೆ ಮಕ್ಕಳು ಆಗಿರಲ್ಲ, ಬಹಳ ವ್ಯಥೆ ಪಡ್ತಿರ್ತಾರೆ, ಏನೇನೋ ಕಾರಣ ಇರ್ತದೆ. ರುಕ್ಮಿಣೀಶ ವಿಜಯದ ಕೆಲವು ಸರ್ಗಗಳನ್ನು ಚೆನ್ನಾಗಿ ಪಠಣ ಮಾಡಿಬಿಟ್ರೆ ಮಕ್ಕಳಾಗಿ ಮನೆ ಒಳಗೆ ಆಟ ಆಡುವಂತಾಗ್ತದಂತೆ. ಪುತ್ರ ಸೌಭಾಗ್ಯ. ಕೆಲವರಿಗೆ ಒಳ್ಳೆ ಮನೆ ಕಟ್ಟಬೇಕಾಗಿರ್ತದೆ, ಏನೇನೋ ಒತ್ತಡದಿಂದ ವಿಘ್ನದಿಂದ ಆಗ್ತಿರಲ್ಲ. ರುಕ್ಮಿಣೀಶ ವಿಜಯದ ಕೆಲವು ಸರ್ಗಗಳನ್ನು ನಾವು ಪಾರಾಯಣ ಮಾಡಿದರೆ, ಶ್ಲೋಕ ನೋಡಿದರೆ, ಚಿಂತನೆ ಮಾಡಿದರೆ ಅದರ ಪ್ರಭಾವದಿಂದ ಒಳ್ಳೆ ಗೃಹ ನಿರ್ಮಾಣ ಆಗ್ತದೆ. ಅದಕ್ಕೆ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತಾರೆ. ರೋಗ ಪರಿಹಾರ ಆಗ್ತದೆ. ಎಷ್ಟೋ ರೋಗ ಪರಿಹಾರ ಮಾಡುವ ಶಕ್ತಿ ಅದು ರುಕ್ಮಿಣೀಶ ವಿಜಯಕ್ಕಿದೆ. ಪ್ರೇಮಣ ಚಿಂತಯತಾಂ. ನಮಗೇನೋ ಅನಿಸ್ಬೋದು ಇದು ಹೇಗೆ ಸಂಬಂಧ ಅಂತ. ರುಕ್ಮಿಣೀಶ ವಿಜಯ ಕೇಳೋದಕ್ಕೂ ನಮ್ಮ ಮನೆ ನಿರ್ಮಾಣ ಆಗೋದಕ್ಕೂ ಏನು ಸಂಬಂಧ? ಮನೆ ಕಟ್ಟಲಿಕ್ಕೆ ಸಿಮೆಂಟು ಇಟ್ಟಿಗೆ ಬೇಕಾಗ್ತದೆ, ಇಂಜಿನಿಯರು ಕಾರ್ಮಿಕರು ಬೇಕು, ರುಕ್ಮಿಣೀಶ ವಿಜಯನ ಸಂಬಂಧ ಅಂತ ಅನಿಸ್ಬೋದು. ಆದರೆ ರುಕ್ಮಿಣೀಶ ವಿಜಯದಲ್ಲಿ ಯಾರನ್ನು ಹೇಳ್ತಾರಲ್ಲ, ಯಾರನ್ನು ಕುರಿತು, ಅವನು ಜಗತ್ತಿಗೆಲ್ಲ ಸರ್ವೋತ್ತಮನಾದ ಸರ್ವಶಕ್ತನಾದ ಸರ್ವಾಂತರ್ಯಾಮಿಯಾದ ಶ್ರೀಕೃಷ್ಣ. ಅವನು ಎಲ್ಲ ಕಾರ್ಯಗಳನ್ನು ಮಾಡಿದ್ದಿದೆಯಲ್ಲ ಕಥೆಗಳು, ಕ್ಲೇಶ ಇಲ್ಲದೆ ಮಾಡಿದ. ಅಂದರೆ ಮನುಷ್ಯರು ಯಾವೆಲ್ಲ ಕೆಲಸಗಳನ್ನು ಬಹಳ ಕ್ಲೇಶಪಟ್ಟು ಮಾಡ್ತಾರೋ ಅದನ್ನು ಕೃಷ್ಣನ ಕಥೆ ಕೇಳಿದಾಗ ಗೊತ್ತಾಗ್ತದೆ, ಏನೂ ಕ್ಲೇಶ ಇಲ್ಲದೆ ಮಾಡಿದಾನೆ ಅಂಥ ಕೆಲಸಗಳನ್ನು. ಅದಕ್ಕೆ ಅವನಿಗೆ ಅಕ್ಲಿಷ್ಟ ಕರ್ಮ ಅಂತ ಪದೇ ಪದೇ ಕರೀತಾರೆ. ಕೃಷ್ಣನಿಗೆ ವಿಶೇಷಣ. ಕೃಷ್ಣಸ್ಯ ಅಕ್ಲಿಷ್ಟ ಕರ್ಮ ಅಂತಾರಲ್ಲ, ಅದು ವಾಯುದೇವರಿಗೆ ಹೇಳುವಾಗ ಅಕ್ಲಿಷ್ಟ ಕರ್ಮ. ಯಾವುದೇ ಕಾರ್ಯ ಮಾಡುವಾಗಲೂ ನಮ್ಮೂರಿನ ಭಾಷೆಯಲ್ಲಿ ಅಂತಾರೆ, ಎಷ್ಟು ಸುಲಭ ಆಯ್ತು ರೀ ಅವ್ರ ಮನೆಯಲ್ಲಿ ಕೆಲಸ ಕಾರ್ಯಕ್ರಮ, ಹೂ ಎತ್ತದಾಗ ಆಯಿತು ಅಂತಂತಾರೆ. ಇದು ನಮ್ಮ ಕಡೆ ಭಾಷೆ ಅಲ್ವೇ? ಹಾಗೆ ನಾವು ಒಂದು ಕೆಲಸ ಕೈಗೆ ತಗೊಂಡ್ರೆ ಅದು ಹೂ ಎತ್ತದಷ್ಟು ಸುಲಭವಾಗಿ ಆಗಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಬೇಕು. ಅದಕ್ಕೆ ಅಂಥ ಕೃಷ್ಣನ ಕಥೆಯನ್ನೇ ಪೋಣಿಸಿಟ್ಟಿದ್ದೇನೆ ನಾನು, ಅಂಥವುಗಳನ್ನೇ ಇಲ್ಲಿ ಹೆಣೆದಿದ್ದೇನೆ. ಅವನೇ ನನ್ನ ಕಾವ್ಯದ ನಾಯಕನಾಗಿದ್ದಾನೆ. ಯಾರೇ ಇದನ್ನು ಕೇಳಿದರೂ ಅವರವರ ಅಭಿಲಾಷೆಗಳು ಇದರಿಂದ ಪೂರ್ಣ ಆಗ್ತದೆ. ಅದಕ್ಕೆ ವಿಚಿತ್ರ ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ. ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಭುವಿ ಸಂಜಾತೆ. ಸಜ್ಜನರ ಸಮೂಹಕ್ಕೆ ನಾನು ಇದನ್ನು ಕೊಡ್ತಿದ್ದೇನೆ, ಯಾರಾದರೂ ಇದನ್ನು ಚೆನ್ನಾಗಿ ಪಾರಾಯಣ ಮಾಡಲಿ, ಯಾರಾದರೂ ಉಪಯೋಗಿಸ್ಕೊಳ್ಳಿ, ಅದರಿಂದ ಅವರ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳಿ ಅಂತ ಪ್ರತಿ ಸರ್ಗದ ಕೊನೆಯಲ್ಲಿ ಈ ಮಾತನ್ನು ಪದೇ ಪದೇ ರಾಜರೇ ಹೇಳ್ತಾರೆ. ಹಾಗಾಗಿ ರುಕ್ಮಿಣೀಶ ವಿಜಯ ಕೇಳೋದ್ರಿಂದ ಏನು ಫಲ ಬರ್ತದೆ ಅಂತ ಪ್ರತ್ಯೇಕ ಪ್ರಶ್ನೆ ಮಾಡ್ಕೊಳ್ಳೋದೇ ಬೇಡ. ಇಷ್ಟೆಲ್ಲ ಫಲ ಇದೆ. ಈ ಗ್ರಂಥ ರಚನೆ ಮಾಡಿ ಕೊನೆಗೊಂದು ಮಾತು ಹೇಳ್ತಾರೆ ರಾಜರು. ಆ ಮಾತಿನಿಂದಲೂ ಅರ್ಥ ಆಗ್ತದೆ ಕೃಷ್ಣ ಈ ಗ್ರಂಥದಿಂದ ಪ್ರಸನ್ನನಾಗಿ ಏನೆಲ್ಲ ಕೊಡ್ಲಿಕ್ಕಿದ್ದಾನೆ ನಮಗೆ ಅಂತ. ಕೊನೆಗೆ 19 ಸರ್ಗ, 19ನೇ ಸರ್ಗದ ಕೊನೆಯಲ್ಲಿ ಬರ್ತದೆ. ಈ ಗ್ರಂಥ ನಾನು ಅಶ್ವಗ್ರೀವ ದಯಾ ಪಯೋಬ್ಧಿ ಲಸಿತಂ, ಹಯಗ್ರೀವ ದೇವರ ದಯೆ ನನ್ನ ಮೇಲೆ ಅಪಾರವಾಗಿದೆ. ರಾಜರು ಹೇಳುವ ಮಾತು, ಹಯಗ್ರೀವ ದೇವರ ದಯೆ ಅದು ಸಾಗರದಷ್ಟು ನನ್ನ ಮೇಲಿದೆ. ಆ ದಯೆ ಸಾಗರದಷ್ಟು ಇದ್ದು ಆ ದಯಾ ಪಯೋಬ್ಧಿಯಲ್ಲಿ ಮೂಡಿ ಬಂದ ಒಂದು ಫಲ ಅದು ರುಕ್ಮಿಣೀಶ ವಿಜಯ ಅಂತ ಹೇಳಿದ್ದಾರೆ. ಈ ಅಂಶವನ್ನು ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಳ್ಬೇಕು. ಇನ್ನೊಂದು ಮಾತು ಹೇಳ್ತಾರೆ, ಹೇ ಕೃಷ್ಣ, ನಿನ್ನ ಎಲ್ಲ ಚರಿತ್ರೆಗಳನ್ನು ನಾನು
ಕೇವಲ ನಡೆದದ್ದನ್ನು ನಡೆದ ಹಾಗೆ ಕಥೆಯಾಗಿ ವರ್ಣಿಸಿಲ್ಲ, ಕೇವಲ ಅಷ್ಟೇ ಮಾಡಿಲ್ಲ, ಅದರ ಹಿಂದೆ ಏನು ತತ್ವ ಅಂತ ತಿಳಿಸ್ತಾ ಬರ್ತಾರೆ. ಕೃಷ್ಣ ಅಂಬೆಗಾಲಿಟ್ಟದ್ದಕ್ಕೇನು ತಿಳಿಬೇಕು, ಅದನ್ನು ಹೇಗೆ ಉತ್ಪ್ರೇಕ್ಷೆ ಮಾಡಿದರೆ ಕಾವ್ಯವೂ ಆಗ್ತದೆ, ಸಜ್ಜನರು ಅದನ್ನು ಅನುಸಂಧಾನ ಮಾಡಿದರೆ ಲಾಭವೂ ಆಗ್ತದೆ. ಹಾಗೆ ಒಂದು ಅಂಬೆಗಾಲಿಡೋದ್ರ ಬಗ್ಗೆ, ತೊದಲು ನುಡಿ ಆಡಿದ್ರ ಬಗ್ಗೆ, ಕೃಷ್ಣನನ್ನ ಯಶೋದೆ ಹಗ್ಗದಿಂದ ಕಟ್ಟಾಕಿದ್ರ ಬಗ್ಗೆ, ಬೆಣ್ಣೆ ಕದ್ದದ್ರ ಹಿನ್ನೆಲೆ, ಮೊಸರು ಕದ್ದದ್ರ ಹಿನ್ನೆಲೆ, ತೊಟ್ಟಲಿನಲ್ಲಿ ತೂಗೋದ್ರ ಬಗ್ಗೆ, ಯಾಕೆ ತೊಟ್ಟಲಿನಲ್ಲಿ ಕೃಷ್ಣನನ್ನು ತೂಗುವಾಗ ತೊಟ್ಲ ದೂರ ಹೋಗ್ತಿತ್ತು, ಹತ್ರ ಬರ್ತಿತ್ತು, ಅದ್ರ ಬಗ್ಗೆ, ಬ್ರಹ್ಮಾಂಡವನ್ನು ಬಾಯಲ್ಲಿ ತೋರಿಸಿದ್ರ ಬಗ್ಗೆ, ಕಾಳಿಂಗ ಮರ್ದನನ ಮಾಡಿದ್ದ ಬಗ್ಗೆ, ಕಂಸನನ್ನ ಕೊಂದದ್ರ ಬಗ್ಗೆ, ದ್ವಾರಕೆ ನಿರ್ಮಾಣದ ಬಗ್ಗೆ, ಯುದ್ಧ ಕೃಷ್ಣ ಮಾಡಿದ್ರದ್ರ ಹಿನ್ನೆಲೆ, ಭಕ್ತರನ್ನು ಅನುಗ್ರಹಿಸೋದ್ರ ಬಗ್ಗೆ, ಪ್ರತಿ ಸಂದರ್ಭಗಳನ್ನು ಭಾಗವತ ದಶಮ ಸ್ಕಂಧದಲ್ಲಿದ್ದಂತೆ ಬುದ್ಧಿಯಲ್ಲಿ ತಂದುಕೊಂಡು ಸರ್ವಜ್ಞರಾದ ರಾಜರು ಅದರ ಹಿನ್ನೆಲೆ ಹೇಳೋದಲ್ಲದೆ ಆ ಕಥಾನಕಗಳನ್ನು ಸಂಗ್ರಹಿಸಿ ಸಜ್ಜನರ ಮನಸ್ಸಿನಲ್ಲಿ ಈ ಕಥೆ ಈ ಕಾರಣಕ್ಕಾಗೇ ಮಾಡಿದಾನೆ, ಇದರ ಫಲ ಇದೇ ಇದೆ ಅಂತ ನಿಶ್ಚಿತವಾಗಿ ತತ್ವವನ್ನು ನಮ್ಮ ಮನಸ್ಸಿಗೆ ಯುಕ್ತಿಯುಕ್ತವಾಗಿ ಮೂಡಿಸ್ತಾರೆ. ಇದು ರುಕ್ಮಿಣೀಶ ವಿಜಯ. ಆದ್ದರಿಂದಲೇ ರಾಜರಂತಾರೆ, ಕೃಷ್ಣ ಇಂಥ ಕಾವ್ಯ ನಾನು ಮಾಡಿದೇನಲ್ಲ, ನೀನು ಪ್ರೀತನ ಹಾಗೇ ಆಗ್ತಿ, ನನಗಿಂತಿಷ್ಟನ್ನು ಕೊಡಬೇಕು ಅಂತ ನಾನು ನಿನ್ನ ಹತ್ರ ಕೇಳ್ತೀನಿ ಅಂತಾರೆ. ಅದಕ್ಕೆ ಕೃಷ್ಣ ಕಾವ್ಯಕೃತೆ ಸ್ವಹಸ್ತ ಕಮಲ ಛತ್ರಂ, ಹೇ ಕೃಷ್ಣ, ನಿನ್ನನ್ನು ಕೊಂಡಾಡುವ ಈ ಕಾವ್ಯ ರಚನೆ ಮಾಡಿದ ನನಗೆ ಬಿಸಿಲುಗಾಲದಲ್ಲಿ ಓಡಾಡಬೇಕಾಗ್ತದೆ, ಸಂಚಾರ ಮಾಡಬೇಕು. ಯತಿಗಳು ನಾವು, ಸನ್ಯಾಸಿಗಳಿಗೆ ಸಂಚಾರ ಬಹಳ ಮುಖ್ಯ. ಗ್ರಾಮೈಕರಾತ್ರ ಅಂತ ಅವ್ರು ವಾಹನ ಏರಬಾರ್ದು ಅಂತಿದೆ, ವಾಹನ ಏರಬಾರ್ದು ಅಂತಿದೆ. ವಾಹನಸ್ಥಂ ಯತಿಂ ದೃಷ್ಟ ಸಚೇಲ ಸ್ನಾನಮಾಚರೇತಂತ. ವಾಹನದಲ್ಲಿ ಕೂತ ಯತಿಗಳನ್ನು ನೋಡಿದರೆ ಸ್ನಾನ ಮಾಡಬೇಕು ಅಂತ ಒಂದು ಮಾತಿದೆ. ಹಾಗಾಗಿ ಯತಿ ಧರ್ಮ ಬಹಳ ಕಠಿಣ, ಯತಿ ಧರ್ಮ ಬಹಳ ಕಠಿಣ. ಬಿಸಿಲುಗಾಲದಲ್ಲಿ ಓಡಾಡಬೇಕು, ಮನೆ ಮನೆಯಲ್ಲಿ ಕರೀತಾರೆ ಭಕ್ತರು, ದೇವರ ಪೂಜೆ ಮಾಡಬೇಕು, ಅವರಿಗೆ ಅನುಗ್ರಹ ಪ್ರಾರ್ಥನೆ ಮಾಡಬೇಕು. ಸನ್ಯಾಸಿಗಳು ಮಾಡಬೇಕಾದ ಧರ್ಮ ಇದೆಲ್ಲ. ಒಂದು ಕಡೆಯಲ್ಲೇ ಇರೋದು ಅಂತಿಲ್ಲ ಅವರಿಗೆ. ಗ್ರಾಮೈಕ ರಾತ್ರಿ ಒಂದೂರಿನಲ್ಲಿ ಕಳೆದಿದ್ದಾರೆ ಅಂದರೆ ಇನ್ನೊಂದು ರಾತ್ರಿಯನ್ನು ಮತ್ತೊಂದು ಊರಿನಲ್ಲೇ ಕಳಿಬೇಕು ಅಂತ ಅವರಿಗೆ ಧರ್ಮ ಹೇಳ್ತದೆ. ಅದಕ್ಕೆ ಗ್ರಾಮೈಕ ರಾತ್ರ ಅಂತ ಹೆಸರು. ಗೃಹಸ್ಥರಿಗೆ ಹಾಗಲ್ಲ. ಸನ್ಯಾಸಿಗಳಿಗೆ ಧರ್ಮ ಬೇರೆ ವಿವರಣೆ ಬಹಳ ಕೊಟ್ಟಿದೆ. ಅದನ್ನು ಮುಚ್ಚಿಟ್ರೆ ಸಮಾಜದೊಳಗೆ ಮೋಸ ಆಗ್ತದೆ. ಇವತ್ತು ಸನ್ಯಾಸ ಧರ್ಮ ಜಗತ್ತಿಗೆಲ್ಲ ತಿಳಿಬೇಕು. ಅದು ಕಠಿಣನೂ ಹೌದು, ಸರಸನೂ ಹೌದು, ಸ್ವರಸನೂ ಹೌದು. ಅದನ್ನು ಆಚರಣೆ ಮಾಡೋರು ಜಾಸ್ತಿ ಆಗಬೇಕು ಲೋಕದಲ್ಲಿ. ಅದರದ್ದೇ ಅರ್ಹತೆ ಇದ್ದವರು ಅದನ್ನು ಮಾಡ್ತಾರೆ. ಹಾಗಾಗಿ ಸಂಚಾರ ಮಾಡಬೇಕಾದ್ರೆ ಬಿಸಿಲಿನ ತಾಪ ಜಾಸ್ತಿ, ಏನು ಮಾಡಬೇಕು? ಅದಕ್ಕೆ ರಾಜರು ಕೇಳ್ತಾರೆ, ನಾನು ಸಂಚಾರ ಮಾಡಬೇಕು, ಬಿಸಿಲಿನ ತಾಪ ಜಾಸ್ತಿ ಆಗ್ತದೆ, ನನಗೊಂದು ಛತ್ರಿ ಕೊಡು, ಕಾವ್ಯ ಬರೆದಿದ್ದೇನಲ್ಲ ಅಂದ್ರಂತ. ಕೃಷ್ಣ ಕಾವ್ಯ ಕೃತೆ, ಛತ್ರ ಕೊಡು, ಛತ್ರ ಬೇಕು ನನಗೆ ಅಂತಂದು. ಎರಡನೇದು ಕೇಳ್ತಾರೆ, ಕೃಷ್ಣ ಕಾವ್ಯಕೃತೆ ಸ್ವಹಸ್ತಕಮಲ ಛತ್ರಂ ಪ್ರದದ್ಯಾತ್ ಪ್ರಭು ಸಚ್ಛಾಸ್ತ್ರಾಭಿಧರಮ್ಯ ರಾಜ್ಯ ಪದವಿ. ಸಮಾಜದಲ್ಲಿ ಒಂದೊಳ್ಳೆ ಪದವಿ ಇದೆ ಅಂದರೆ ಗೌರವ ಬಹಳ ಕೊಡ್ತಾರೆ. ಪದವಿ ಇಲ್ಲ ಅಂದರೆ ಯಾರೂ ಗೌರವ ಕೊಡಲ್ಲ. ಎಲ್ಲರೂ ಅವನನ್ನು ಪಕ್ಕಕ್ಕೆ ಸರಿಸ್ಬಿಡ್ತಾರೆ, ಏನು ಪದವಿ ಇಲ್ಲ ಇವನಿಗೆ ಅಂತ. ಅದಕ್ಕೆ ರಾಜರು ಕೇಳಿದ್ರು, ನಾನು ಇಂಥ ಕಾವ್ಯ ಬರೆದಿದ್ದೇನೆ ಅಂದಮೇಲೆ ನನಗೊಂದು ಪದವಿ ಕೊಡು ನೀನು ಅಂತ. ಪದವಿ ಇಲ್ಲ ಅಂದರೆ ಸಮಾಜದಲ್ಲಿ ಗೌರವ ಇಲ್ಲ, ಅದಕ್ಕೆ ಒಳ್ಳೆ ಪದವಿ ಕೊಡು ಅಂತ ಕೇಳ್ತಾರೆ. ಆಮೇಲೆ ಅಂತಾರೆ ಮತ್ತೆ, ಓಡಾಡಬೇಕಾದ್ರೆ ವಾಹನ ಕೊಡು ಅಂತ ಕೇಳ್ತಾರೆ. ಆವಾಗಲೇ ವಾಹನದಲ್ಲಿ ಹತ್ತಿದ್ರೆ ಸರಿಯಲ್ಲ ಅಂತ ಬಂತಲ್ವಾ, ಸನ್ಯಾಸಿಗಳಿಗೆ ವಾಹನ ಕೊಡು ಅಂತ ಕೇಳ್ತಾರೆ ಓಡಾಡಲಿಕ್ಕೆ. ಕೈಗೆ ಹಾಕ್ಕೊಳ್ಳಿಕ್ಕೆ ಒಂದು ಒಳ್ಳೆ ಕಡಗ ಕೊಡು ಬಂಗಾರದ್ದು. ಸನ್ಯಾಸಿಗಳಾಗಿ ಕಡಗ ಕೇಳ್ತಾರೆ ವಾದರಾಜರು. ಕೊರಳಿಗೆ ಒಂದೊಳ್ಳೆ ಹಾರ ಕೊಡು.
ಹಾರ ಇಲ್ಲದೆ ಇದ್ದರೆ ಕೊರಳೆಲ್ಲ ಹಾಗೇ ಬರಿಯಾಗಿರ್ತದೆ, ಬರಿದಾಗಿ. ಹಾರ ಕೊಡು, ಒಂದಿಷ್ಟು ಖರ್ಚಿಗೆ ಹಣ ಕೊಡು ಅಂತ ಕೇಳ್ತಾರೆ ರಾಜರು. ಹಣ ಕೊಡು, ಹಣ ಇಲ್ಲದೆ ಇದ್ರೆ ಖರ್ಚಾಗ್ತದೆ, ಮತ್ತೆ ಬೇಕಲ್ಲ, ದಿನ ನಡಿಬೇಕಲ್ಲ. ಮುಂದಿನ ಪೀಳಿಗೆಗೆ ಅಂತ ಒಂದಿಷ್ಟು ರತ್ನ ಕೊಡು ಅಂತಾರೆ. ಮತ್ತೆ ರತ್ನ ಕೊಡು, ಹಣ ಕೊಡು, ಕೈಗೊಂದೊಳ್ಳೆ ಕಡಗ ಹಾಕು, ಕೊರಳಿಗೊಂದು ಹಾರ ಹಾಕು, ವಾಹನ ಕೊಡು ಓಡಾಡಲಿಕ್ಕೆ, ಧರ್ಮ ಪ್ರಚಾರ ಮಾಡಲಿಕ್ಕೆ, ಪದವಿ ಕೊಡು, ಛತ್ರಿ ಕೊಡು. ಇಷ್ಟು ಕೊಟ್ಟರೆ ನಾನು ಬರೆದ ರುಕ್ಮಿಣಿ ವಿಜಯಕ್ಕೆ ಸರಿ ಆಗ್ತದೆ ಅಂತಂದ್ರು. ಸುಮ್ಮನೆ ಏನೋ ಬರೆಸ್ಕೊಂಡ್ರೆ ಹೆಂಗಪ್ಪ ಕೃಷ್ಣ, ನನ್ನ ಹತ್ರ ನಿನ್ನ ಮಹಿಮೆ ಹೇಳಬೇಕು, ನಿನ್ನ ಮನೆಯವಳ ಮಹಿಮೆ ಹೇಳಬೇಕು, ಊರಿಗೆಲ್ಲ ಸಾರಬೇಕು, ನೀನು ಮಾತ್ರ ನನಗೇನಿಲ್ಲ ಅಂದರೆ ಹೇಗೆ? ಇದು 19ನೇ ಸರ್ಗದಲ್ಲಿ ರಾಜರು ಮಾಡಿರುವ ಶ್ಲೋಕ. ಇದರ ಅರ್ಥ ಏನು? ಛತ್ರಿ ಕೇಳೋದು ಸರಿನೇ ಸನ್ಯಾಸಿಗಳಾಗಿ, ವಾಹನ ಕೇಳೋದು ಸರಿನೇ ಅಂತ ನಮಗನಿಸ್ತದೆ. ಏನ್ ಮಾಡಿದ್ರು ದೇವರ ಅನುಗ್ರಹ ಬಿಟ್ಟು ಬೇರೆದನ್ನು ಕೇಳಬಾರ್ದಲ್ಲ. ಪುರಾಣ ಶಾಸ್ತ್ರಗಳೆಲ್ಲ, ಭಗವದ್ಗೀತೆ ಹೇಳಿದ್ದೆಲ್ಲ ಅದನ್ನೇ. ಏನು ಕೇಳಬೇಡಿ, ದೇವರಲ್ಲಿ ಭಕ್ತಿ ಮಾತ್ರ ಮಾಡಿ. ಹಿಂಗೆ ತಾನೇ ಎಲ್ಲರೂ ಹೇಳ್ಕೊಂಡ್ಬಂದದ್ದು ಉಪನ್ಯಾಸ. ಇದೇ ನೋಡಿ, ದೊಡ್ಡವರು ಯಾಕೆ ಅವತಾರ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತದೆ. ಜಗತ್ತಿನಲ್ಲಿ ದೊಡ್ಡವರು ಅವತಾರ ಮಾಡಿ ಸಜ್ಜನರಿಗೆ ಒಳ್ಳೆ ಮಾರ್ಗದರ್ಶನ ಮಾಡೋದು ಅಂದ್ರೆ ಇದನ್ನೇ. ಕೇಳಬೇಕು ಕೇಳಬಾರ್ದು ಅನ್ನೋ ಗೊಂದಲದಲ್ಲಿರೋ ಸಜ್ಜನನಿಗೆ ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋ ಗೊಂದಲ ಬಗೆಹರಿಸುವವರೇ ಮಹಾತ್ಮರು. ಮಹಾತ್ಮರು ಅಂದ್ರೆ ಅವರೇ. ರಾಜರು ಅದನ್ನು ಸ್ಪಷ್ಟಪಡಿಸ್ತಾರೆ. ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಬರೀತಾರೆ, ಯಾವುದರ ಬಗ್ಗೆಯೂ ಫಲದ ಆಸೆ ಇಲ್ಲದೇನೆ ಕರ್ಮ ಮಾಡು ಅಂತ ಕೃಷ್ಣ ಹೇಳಿದಾನೆ ಗೀತೆಯಲ್ಲಿ. ಸಂಗಂ ತ್ಯಕ್ತ್ವಾ ಧನಂಜಯ, ಫಲಸಂಗವನ್ನು ಪರಿತ್ಯಜಿಸು, ಪದೇ ಪದೇ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಎಲ್ಲರೂ ಭಗವದ್ಗೀತೆಗೆ ಕನ್ನಡೀಕರಿಸಿದವ್ರು ಹಾಗೆ ಬರೆದು, ಅದಕ್ಕೇನು ಟ್ರಾನ್ಸ್ಲೇಟ್ ಮಾಡಬೇಕು ಅಷ್ಟೇ ಬರೆದು. ಮಧ್ವಾಚಾರ್ಯರು ಮಾತ್ರ ಸರಿಯಾದ ಅಭಿಪ್ರಾಯ ತಿಳಿಸಿದ್ರು. ಫಲಸಂಗ ಬಿಟ್ಟು ಕರ್ಮ ಮಾಡು ಅಂತ ಕೃಷ್ಣನ ಮಾತಿಗೆ ಅರ್ಥ ಏನು? ಬಯಕೆ ಮನುಷ್ಯನಿಂದ ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಬಯಕೆ ಬೇರ್ಪಡಿಸಿದ್ರೆ ಚೇತನನೇ ಅಲ್ಲ, ಅದು ಕಲ್ಲಾಗಿಬಿಡ್ತದೆ. ಕಲ್ಲಿಗೂ ಚೇತನಕ್ಕೂ ಏನು ವ್ಯತ್ಯಾಸ? ಹಾಗಾದ್ರೆ ಬಯಕೆ ಮನುಷ್ಯನ ಇನ್ಬಿಲ್ಟ್, ಅದು ಅವನಿಂದ ಬೇರ್ಪಡಿಸ್ಲಿಕ್ಕೆ ಆಗದ್ದು, ಅದು ಅವನ ಪರ್ಸನಾಲಿಟಿ ಇದ್ದ ಹಾಗೆ. ಮತ್ತೆ ಕೃಷ್ಣ ನೋಡಿದ್ರೆ ಬಯಸಬೇಡ, ಕರ್ಮ ಮಾಡು, ಬಯಸಬೇಡ. ಇದು ಯಾವ ನೀತಿ, ಇದು ಯಾವ ನ್ಯಾಯ? ಹಿಂಗೆ ಮಾತನಾಡಿದ್ರೆ, ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿದ್ರೆ ಕೃಷ್ಣನ ಮಾತಿಗೆ ಅರ್ಥ ಏನು ಅಂತ ಹೇಗೆ ತಿಳ್ಕೊಳ್ಳೋದು? ಸರಿ ಆಗ್ತದ? ಅದಕ್ಕೆ ಭಗವತ್ಪಾದರು ಬರೆದು ಸ್ಪಷ್ಟ ಬರೆದು, ಅನಿಷಿದ್ಧ ಕಾಮಿತೈವ ಹಿ ಅಕಾಮಿತ್ವ ವಿಮೋಚ್ಯತೆ ಅಂತ ಮಧ್ವಾಚಾರ್ಯರ ಮಾತು. ಯಾವುದು ನಿಷಿದ್ಧವೋ ಅದನ್ನು ಬಯಸಬೇಡ ಅನ್ನೋದೇ ಕೃಷ್ಣನ ಅಭಿಪ್ರಾಯ. ಯಾವುದು ನಿಷಿದ್ಧ ಅಲ್ವೋ ಅದನ್ನು ಬಯಸಬೇಡ ಅಂತ ಕೃಷ್ಣ ಹೇಳಿಲ್ಲ ಅಂತ. ಅನಿಷಿದ್ಧ ಕಾಮಿತೈವ ಹಿ ಅಕಾಮಿತ್ವ ವಿಮೋಚ್ಯತೆ, ಮಧ್ವಾಚಾರ್ಯರ ಮಾತು. ಮನೆ ಒಳಗೆ ಬಹುದಿನಗಳಿಂದ ಹುಡುಕ್ತಾ ಇದ್ದೇನೆ ಇವರ ಕನ್ಯೆ ಸಿಗ್ತಾ ಇಲ್ಲ ಸರಿಯಾಗಿ. ದೇವ್ರ ಹತ್ರ ಬೇಡಬೇಕೋ ಬೇಡವೋ, ಸ್ವಾಮಿ ಒಂದು ಒಳ್ಳೆ ವರ ಕೊಡ್ಸಪ್ಪ, ನೀನೇ ಕನ್ಯೆ ಹುಟ್ಟಿಸಿದ್ದಿ ಮನೆ ಒಳಗೆ, ದಾನ ಮಾಡ್ತೀನಿ ಅದು ನಿನ್ನ ಪ್ರೀತಿಗಾಗಿ, ಹಿಂಗೆ ಕೇಳಬೇಕೋ ಬೇಡವೋ? ಏನು ಕೇಳಬಾರ್ದು. ಮದುವೆ ಆಗಿದೆ, ಒಂದೊಳ್ಳೆ ಸಂತಾನ ಆಗ್ತಾ ಇಲ್ಲ ಮಕ್ಕಳಿಗೆ, ಭಗವಂತನ ಹತ್ರ ಒಕ್ಕಣಿಕೆ ಇಡಬೇಕೋ ಬೇಡವೋ? ಸ್ವಾಮಿ ನಿನ್ನ ಅನುಗ್ರಹದಿಂದಲೇ ಮದುವೆ ಮಾಡಿದೆ, ನೀನೇ ಕೊಟ್ಟಂಥ ಮಗ ಇವನು, ಮದುವೆಗೂ ನೀನೇ ಅನುಗ್ರಹ ಮಾಡಿ ಕನ್ಯೆ ತರಿಸಿದಿ, ಮುಂದೆ ವಂಶ ವೃಕ್ಷ ಬೆಳಿಬೇಕಾಗಿದೆ, ಒಂದು ಸಂತಾನ ಕೊಡು ಸ್ವಾಮಿ ಅಂತ ದೇವರ ಹತ್ರ ಕೇಳಬೇಕೋ ಬೇಡವೋ? ಮತ್ತೆ ಹೇಳಿದಾನೆ ಕೃಷ್ಣ, ಫಲದ ಆಸೆಯಿಂದ ಮಾಡಬೇಡ ಅಂತ. ಫಲದ ಆಸೆ ಮಾಡಬೇಡ ಅಂದ್ರೆ ಅರ್ಥ ಏನು? ಕೇಳಬೇಕೋ ಬೇಡವೋ ಇದನ್ನ? ಇದಕ್ಕೆ ಮಧ್ವಾಚಾರ್ಯ ಅಂತಾರೆ, ಕೇಳಬೇಡ ಅಂದ್ರೆ ಇನ್ಯಾರ ಹತ್ರ ಹೋಗಿ ಕೇಳೋಣ ಅಂದ್ರು ವಾದರಾಜರು. ನಮ್ಮ ಅಪ್ಪನ ಹತ್ರ ನಮ್ಮ ಅಮ್ಮನ ಹತ್ರ ಹೋಗಿ ನಮಗೆ ಬೇಕಾದದ್ದನ್ನ ಮಕ್ಕಳು ಕೇಳದೇನೆ ರಸ್ತೆಯಲ್ಲಿ ಹೋಗೋರ್ನ ಕೇಳೋಣ ಅಂತಾರೆ ವಾದರಾಜರು. ಯಾರನ್ನು ಕೇಳಬೇಕ್ರಿ? ಅಲ್ಲೆಲ್ಲೋ ರಸ್ತೆಯಲ್ಲಿ ಹೋಗೋನ್ ಹೋಗಿ ನನಗಿದು ಕೊಡಪ್ಪ ಅದು ಕೊಡಪ್ಪ ಅಂತಂದ್ರೆ ಅವ್ನು ನೀನೇನು ಸಂಬಂಧ ಅಂತಂತಾನೆ.
ನೀನು ಯಾರು ನನಗೆ ಅಂತ ಯೋಚನೆ ಬಹಳ ಎತ್ತರಕ್ಕೆ ಮಾಡಬೇಕು. ಅದಕ್ಕೆ ರಾಜರಂದರು, ಕೇಳಬೇಡ, ಕೇಳ್ಕೊಳ್ಬೇಡ, ಫಲದ ಆಸೆ ಪಡಬೇಡ, ಇದರ ಅರ್ಥ ಎಲ್ಲ ಬೇರೆ ಇದೆ. ಅದಕ್ಕೆ ಅವರು ಸ್ಪಷ್ಟಪಡಿಸಿದರು, ಅನಿಷಿದ್ಧ ಕಾಮಿತ ಇವಗಿ ಅಕಾಮಿತ್ವ ಮಿಹೋಚ್ಯತೆ. ಯಾರು ಹೇಳಿದ್ರು ನೀನು ಕೇಳಬೇಡ ಅಂತ? ಯಾವುದು ನಿಷಿದ್ಧವೋ ಅದನ್ನು ಬಯಸ್ಬೇಡ. ನಿನಗೆ ಅಂತ ಇಂಥಿಂಥವುಗಳು ನಿಷಿದ್ಧ ಅಂತ ಹೇಳ್ತದಲ್ಲ ಶಾಸ್ತ್ರ, ಅದನ್ನು ಕೇಳಬೇಡ ಅಂತ ಹೇಳಿದ್ದಷ್ಟು. ಯಾವುದು ಅನಿಷಿದ್ಧವೋ, ನಿನಗೆ ಯಾವುದು ಮೋಕ್ಷ ಮಾರ್ಗಕ್ಕೆ ಉಪಯೋಗಿಯೋ, ನಿನ್ನ ಸಾಧನೆಗೆ ಅನುಕೂಲಕರವೋ ಅದನ್ನು ಅವಶ್ಯ ದೇವರನ್ನು ಬೇಡಬೇಕಂತ. ಭಗವಂತ ಅದನ್ನು ಬೇಡಲಿ ಅಂತ ಹೇಳೇನೆ ಅದನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾನಂತೆ. ಯಾವತ್ತು ಬೇಡ್ತಾನ ಅವತ್ತು ಕೊಡೋಣ ಅಂತ. ಕೆಲವೊಂದನ್ನು ಬೇಡದೆ ಕೊಡ್ತಾನಂತೆ, ಕೆಲವೊಂದನ್ನು ಇಂಥ ದಿವಸ ಇಂಥ ಭಕ್ತ ನನ್ನನ್ನು ಬಂದು ಬೇಡ್ತಾನೆ ಅವತ್ತು ಅದನ್ನು ಕೊಡಬೇಕು ಅಂತ ಕೈಯಲ್ಲಿ ಇಟ್ಕೊಂಡಿರ್ತಾನಂತೆ. ನಾವು ಅದನ್ನು ಬೇಡ್ತಿರಲ್ಲ, ನಮಗೆ ಆ ಬುದ್ಧಿ ದೇವರ ಹತ್ರ ಹೋಗಿ ಪಡಿಬೇಕು ಅಂತ ಅನಿಸ್ತಿರಲ್ಲ. ಯಾವತ್ತು ಬೇಡ್ತೇವೋ ಅದನ್ನು ಧಾರಾಳವಾಗಿ ನೀಡ್ತಾನಂತೆ. ಅದು ಅನಿಷಿದ್ಧವಾದದ್ದು ಅಂತ ಅರ್ಥ. ಹೀಗೆ ಶಾಸ್ತ್ರದ ತಿಳುವಳಿಕೆಯನ್ನು ಕೊಡಬೇಕು. ಅದಕ್ಕೋಸ್ಕರನೇ ರಾಜರು ಕಾವ್ಯ ರಚನೆ ಮಾಡಿದ್ದೀನಿ ಸ್ವಾಮಿ, ನನಗೊಂದು ಛತ್ರಿ ಕೊಡು ಅಂತ ಕೇಳಿದ್ರಲ್ಲ. ಪ್ಲಾಸ್ಟಿಕ್ ಛತ್ರಿ ಕೇಳಿದ್ದಲ್ಲ. ಮತ್ತು ಯಾವ ಛತ್ರಿ ಅಂದರೆ ಕೃಷ್ಣನ ಅಭಯಹಸ್ತ, ಅದು ಛತ್ರಿ ಇದ್ದಾಗಿದೆ. ಕೃಷ್ಣ ಕಾವ್ಯಕೃತೆ ಸ್ವಹಸ್ತ ಕಮಲ ಛತ್ರಂ ಪ್ರದದ್ಯಾತ್ ಪ್ರಭು. ಹೇ ಕೃಷ್ಣ, ಈ ಕಾವ್ಯ ರಚನೆ ಮಾಡಿದ್ರ ಪ್ರಭಾವದಿಂದ ರಚನೆ ಮಾಡಿದ್ರಿಂದ ನಿನ್ನ ಹಸ್ತ ಕಮಲ, ನಿನ್ನ ಅಭಯ ಹಸ್ತ ಅನ್ನೋ ಕಮಲವನ್ನು ನನ್ನ ತಲೆ ಮೇಲೆ ಯಾವಾಗಲೂ ಇಡು ಅಂತ ಕೇಳ್ತಾರೆ. ಅದೇ ಛತ್ರಿ ಇದ್ದಂಗೆ. ಅದು ಬಿಸಿಲಿನ ತಾಪನೂ ಕಳೀತದೆ, ಸಂಸಾರದ ತಾಪನೂ ಕಳೆದು ಬಿಡ್ತದೆ. ಅದಕ್ಕೆ ಆ ಛತ್ರಿ, ಈ ಛತ್ರಿ ಸಂಸಾರದ ತಾಪ ಕಳಿಯಲ್ಲ, ಹೊರಗಿಂದು. ಹೀಗೆ ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದು ಕೇಳಿದ್ರಲ್ಲ, ಒಂದು ಒಳ್ಳೆ ಪದವಿ ಕೊಡು ಸಮಾಜದಲ್ಲಿ, ನನ್ನನ್ನು ತಿರಸ್ಕರಿಸಬಾರ್ದು, ಧಿಕ್ಕರಿಸಬಾರ್ದು. ಬೇರೆಯವರೆಲ್ಲ ಪದವಿ ಇಲ್ಲದೆ ಇದ್ರೆ ತಿರಸ್ಕರಿಸ್ತಾರೆ. ಒಂದು ಕಾಲೇಜಲ್ಲಿ ಒಂದೇ ಕ್ಲಾಸ್ ರೂಮ್ನಲ್ಲಿ 4-6 ಹುಡುಗರು ಓದಿರ್ತಾರಲ್ಲ, ಹೊರಗೆ ಬಂದ ಮೇಲೆ ಅವರಿಗೆ ಎಲ್ಲರೂ ಪಾಸಾಗಿ ಒಂದೊಂದು ಕೆಲಸಕ್ಕೆ ಹೋದರೆ ಯಾರಿಗೂ ಏನೂ ಸಮಸ್ಯೆ ಇಲ್ಲ. 5-6 ವಿದ್ಯಾರ್ಥಿಗಳು ಒಟ್ಟಿಗೆ ಪಾಸಾಗಿ ಒಬ್ಬನಿಗೆ ಮಾತ್ರ ಕೆಲಸ ಸಿಗಲಿಲ್ಲ, ಎಲ್ರಿಗೂ ಸಿಕ್ತು ಅಂದ್ರೆ ಅವರೆಲ್ಲ ಇವನನ್ನು ಏನಂತಾರವ? ಹಾಗೆ ವಾದರಾಜರಂತಾರೆ, ಒಂದೇ ಸ್ತರದಲ್ಲಿದ್ದವರಿಗೆ ಸಿಗಬೇಕಾದ ಅರ್ಹವಾದ ಮಾನ ಮರ್ಯಾದೆ ಗೌರವ ವ್ಯವಸ್ಥೆಗಳಲ್ಲಿ ಏರಿಳಿತ ಆದ ಕೂಡಲೇ ಆ ಮನಸ್ಸಿಗೆ ಖೇದ ಆಗ್ಲಿಕ್ಕೆ ಶುರುವಾಗ್ತದೆ, ಉದಾಸೀನ ಮಾಡ್ತಾನೆ. ಇದೇನೋ ಇಲ್ಲೋ ಎಲ್ಲ ಕಡೆಯಲ್ಲಿದೆ, ಸಮಾನ ಸ್ತರದಲ್ಲಿದೆ. ಇದನ್ನು ಯೋಚಿಸೇ ಕೇಳ್ತಾರೆ ರಾಜರು. ಯತಿಗಳು, ಆ ಯತಿಗಳ ಮಧ್ಯದಲ್ಲಿ ಒಬ್ಬನಿಗೆ ಮಾತ್ರ ಅವಮರ್ಯಾದೆ, ಇನ್ನೊಬ್ಬನಿಗೆ ಭಾರೀ ಗೌರವ ಕೊಡೋದು, ಅದು ಸರಿನಾ? ಅದು ಸಮಾನ ಸ್ತರದಲ್ಲಿ ಇರ್ತಾರೆ. ಲೋಕದ ವ್ಯವಸ್ಥೆಗೆ ಯಾವತ್ತೂ ಕೂಡ ತಪ್ಪಾಗಿ ವಿಪರೀತವಾಗಿ ವರ್ತನೆ ಮಾಡಬಾರ್ದು. ಅದಾಯಿತು ಅಂದರೆ ಅಲ್ಲಿ ಖೇದ ಆಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ರಾಜರಂತಾರೆ, ನಾನೊಬ್ಬ ಲೋಕದ ಸಮಾಜದ ವ್ಯವಸ್ಥೆಯೊಳಗೆ ರೂಢಿಸ್ಕೊಂಡು ನನ್ನನ್ನು ಇರುವವ, ನನಗೇ ಆದ ಪದವಿಯನ್ನು ನೀನು ಕೊಡಬೇಕು. ರಾಜರಿಗೆ ಬ್ರಹ್ಮ ಪದವಿ ಇದೆ, ಅವ್ರ ಪರವಾಗಿ ಕೇಳ್ಕೊಳ್ಳೋದು ಅಲ್ಲವೇ ಅಲ್ಲ, ಅದೆಲ್ಲ ನಮ್ಮ ಪರವಾಗಿ ಕೇಳ್ತಾರೆ. ಅದಕ್ಕೆ ಅವರಂದರು, ಸಚ್ಚಾಸ್ತ್ರಾಭಿದ ರಮ್ಯ ರಾಜ್ಯ ಪದವೀಂ ಅಂತಾರೆ. ಕೃಷ್ಣ, ನಿನ್ನ ಕಾವ್ಯ ರಚನೆ ಮಾಡಿದ್ದಕ್ಕೆ ಸಚ್ಚಾಸ್ತ್ರ ಅನ್ನೋ ಒಂದು ರಾಜ್ಯದಲ್ಲಿ ನನ್ನನ್ನು ಕೂಡಿಸು, ನನಗೆ ಅಲ್ಲೊಂದು ಪದವಿ ಕೊಡು ಅಂತ ಕೇಳಿದ್ರು. ಸಚ್ಚಾಸ್ತ್ರಾಭಿದ ರಮ್ಯ ರಾಜ್ಯ ಪದವೀಂ ಪ್ರದದ್ಯಾತ್, ಇದನ್ನು ಕೊಡು ಅಂತ ಕೇಳ್ತಾರೆ. ಲೋಕದಲ್ಲಿ MA BA ಈಗೆಲ್ಲ ಇನ್ನೊಂದಿಷ್ಟು ಹೊಸ ದುಟ್ಕೊಂಡಿದ್ದಾವೆ. MBBS, ಆಮೇಲೆ ಅದರೊಳಗೆ ಮತ್ತೆ ಇನ್ನೇನೋ ಬೇರೆ ಬೇರೆ ಇದೆ. ಕಂಪ್ಯೂಟರ್ ಸೈನ್ಸ್ ಓದಿದವನು ಬೇರೆ ಅಂತೂ ಪದವಿಗಳು ಇದ್ದಾವೆ. ಇದು ಲೌಕಿಕ ಪದವಿ, ನನಗದು ಬೇಡ, ನನಗೆ ಸಚ್ಚಾಸ್ತ್ರ ಪದವಿ ಬೇಕು ಅಂತ ವಾದರಾಜರು ಕೇಳ್ತಾರೆ. ಅದು ಅವ್ರ ಸಲುವಾಗಿ ಅಂತಲ್ಲ, ನಮ್ಮ ಸಲುವಾಗಿ ಹೇಳಿದ ಮಾತು ಅಂತ ಅರ್ಥ. ಮತ್ತೊಂದು ಮಾತು ಹೇಳ್ತಾರೆ, ವಾಹನ ಕೊಡು, ಸುಜ್ಞಾನಯಾನಂ ಮುದಾ. ವಾಹನ ಅಂದರೆ ಹೊರಗಡೆ ಓಡಾಡುವ ವಾಹನ ಅಲ್ಲ, ಲೌಕಿಕ ವಾಹನ ಅಲ್ಲ. ಈಗ ನನಗೆ ಬೇಕಾಗಿರೋದು ತತ್ವಜ್ಞಾನ ಅನ್ನೋ ವಾಹನ ಬೇಕು ಅಂತ ಕೇಳ್ಕೊಳ್ತಾರೆ. ಇದು ನಿಷಿದ್ಧ ಅಲ್ಲ, ಅನಿಷಿದ್ಧ. ಕೃಷ್ಣನ ಹತ್ರ ಅಲ್ಲದೆ ಇನ್ಯಾರನ್ನು ಬೇಡೋಣಪ್ಪ ಜ್ಞಾನವನ್ನು?
ಈ ವಾಹನ ಬೇಕೇ ಬೇಕು ನನಗೆ ಅಂತಾರೆ. ಕೈಗೊಂದು ಕಡಗ ಹಾಕು. ಕಡಗ ಯಾವುದು? ಸ್ವಾಂಘ್ರ್ಯಾರಾಧನ ಕಂಕಣಂ. ಕೃಷ್ಣ ನಿನ್ನ ಪಾದ ಮುಟ್ಟಿ ದಿನನಿತ್ಯ ಕೈಯಿಂದ ಪೂಜಿಸಬೇಕಾದ್ರೆ ನಿನ್ನ ಆ ಪಾದ ಮುಟ್ಟಿ ಆರಾಧನೆ ಮಾಡೋದು ಅಂತಿದೆ ಅಲ್ಲ, ಅದೇ ಕಂಕಣ. ಒಳ್ಳೆ ಬಂಗಾರದ ಕಡಗ ಹಾಕ್ಕೊಂಡು ಕೈಗೆ ಊರು ತುಂಬ ಮೆರಿತಾನೆ, ಒಂದು ದಿನ ದೇವ್ರ ಪಾದ ಮುಟ್ಟಲ್ಲ. ಆ ಬಂಗಾರಕ್ಕೇನು ಶೋಭೆ? ಶಾವೌ ಕರೌ ತೌ ಅಂತ ಭಾಗವತದಲ್ಲಿ ಹೇಳ್ತಾರೆ. ಶಾವೌ ಕರೌ ತೌ, ದಿನಾ ಶಾಲಿಗ್ರಾಮಗಳ ಸ್ಪರ್ಶ ಅವಕಾಶ ಭಗವಂತ ಕೊಟ್ಟಾಗಲೂ ಯಾರು ಮಾಡಲ್ಲ, ಅವರ ಕೈಗಳು ಹೆಣದ ಕೈಗಳು ಅಂತ ಭಾಗವತ ಹೇಳ್ತಾರೆ. ಶಾವೌ, ಶವ ಅಂದರೆ ಹೆಣ. ಹೆಣದ ಕೈಗಳು ಎಷ್ಟು ಅಶುದ್ಧವೋ, ದಿನಾ ದೇವರನ್ನು ಸ್ಪರ್ಶಿಸ್ಲಿಕ್ಕೆ ಅವಕಾಶ ಕೊಟ್ಟರೂ ಕೈಗಳಿಂದ ಆರಾಧನೆ ಮಾಡಲ್ಲಲ್ಲ, ಆ ಕೈಗಳು ಅಷ್ಟೇ ಮೈಲಿಗೆ ಅಂತ ಹೇಳ್ಬಿಡುತ್ತೆ. ಮೈಲಿಗೆ ಅಂದರೆ ಇದು ನಿಜವಾಗ್ಲೂ ಅರ್ಥ. ಭಗವಂತನ ಪಾದಗಳನ್ನು ಮುಟ್ಟಿ ಭಜಿಸುವ ಅವಕಾಶ ಇದ್ದಾಗಲೂ ಮಾಡಲ್ಲಲ್ಲ, ಅದಕ್ಕಿಂತ ಮೈಲಿಗೆ ಯಾವುದಿದೆಯಪ್ಪ? ಅದಕ್ಕೆ ರಾಜರು ಕೇಳ್ತಾರೆ, ಸ್ವಾಂಘ್ರ್ಯಾರಾಧನ ಕಂಕಣಂ. ನಿನ್ನ ಆರಾಧನೆ ಮಾಡಬೇಕು, ಆ ಆರಾಧನೆನೇ ಕೈಗೊಂದು ಬಂಗಾರದ ಕಡಗ. ಒಂದು ದಿವಸವೂ ನಿನ್ನ ಆರಾಧನೆ ನನ್ನ ಕೈ ಬಿಡ್ತು ಅಂತ ಮಾಡಬೇಡ. ಎಂದು ದೇವರ ಆರಾಧನೆ ಬಿಟ್ವಿ ಅವತ್ತು ಕೈಗೆ ಮೈಲಿಗೆ ಬಂತು ಅಂತ ಅರ್ಥ. ಒಂದು ದಿವಸನೂ ಪೂಜೆ ಬಿಡಬೇಡ. ಇದನ್ನ ರಾಜರು ಭಗವಂತನ ಹತ್ರ ಕೇಳ್ತಾರೆ, ನನ್ನ ಸ್ವಾಮಿ ಈ ಕಂಕಣ ಹಾಕು ಕೈಗೆ, ನಿನ್ನ ಆರಾಧನಾ ಅನ್ನೋ ಕಂಕಣ ಹಾಕಿಬಿಡು. ಹೃದಯ ನಿತ್ಯ ಚಿಂತನ ಧನಂ. ಒಂದಿಷ್ಟು ಧನ ಕೊಡು ಅಂದರೆ ಒಂದು ಕ್ಷಣವೂ ನಿನ್ನನ್ನು ಚಿಂತನೆ ಮಾಡದೇ ಇರಬಾರ್ದು. ಆ ಚಿಂತನವೇ ಧನ ಅಂತ. ಅದು ಯಾವತ್ತೂ ಕರಗಲ್ಲ, ಇನ್ನೊಬ್ರು ಕದ್ಕೊಂಡು ಹೋಗ್ಲಿಕ್ಕೂ ಅವಕಾಶ ಇಲ್ಲ. ದೇವರನ್ನ ಚಿಂತನೆನೇ ಧನ ಮಾಡಿಕೊಂಡು ಪರ್ಸ್ನಲ್ಲಿ ಇಟ್ಕೊಂಡ್ಬಿಟ್ರೆ ಕದೀಲಿಕ್ಕೆಲ್ಲದ ಅವಕಾಶ? ಬೇರೆ ಹಣ ಎಲ್ಲ ಮತ್ತೊಬ್ರು ಕಣ್ಣು ಹಾಕ್ತಾರೆ. ಭಗವಂತನ ಚಿಂತನ ಧನದ ಮೇಲೆ ಕಣ್ಣು ಹಾಕ್ಲಿಕ್ಕೆ ಯಾರಿಗೆ ಸಾಧ್ಯಪ್ಪ? ಸ್ವಾಮಿ ನಿನ್ನ ನಿತ್ಯ ಚಿಂತನ ಹೃದಯದಲ್ಲಿ ಮಾಡುವಂತೆ ಆಗಬೇಕು, ಅದೇ ನನಗೆ ನೀನು ಕೊಡುವ ಧನ. ಎಂಥ ಅದ್ಭುತ! ನಾನು ನಿನ್ನ ಕಿಂಕರ ಅನ್ನೋ ಭಾವ ನನ್ನಿಂದ ದೂರ ಆಗಬಾರ್ದು. ಆ ಕೈಂಕರ್ಯ ಅನ್ನೋ ಹಾರ ನನ್ನ ಕೊರಳಲ್ಲಿ ಯಾವಾಗಲೂ ಇರಬೇಕು. ಇದೇ ನನ್ನ ಐಡೆಂಟಿಫಿಕೇಶನ್. ಯಾರಾದರೂ ಲೋಕದೊಳಗೆ ಇವನು ಯಾರು ಅಂತ ಪರಿಚಯ ಮಾಡಿಕೊಡುವಾಗ, ಇವರು ಅಲ್ಲಿ ಸಾಧನೆ ಮಾಡಿದ್ದಾರೆ, ಇವರು ಇಲ್ಲಿ ಸಾಧನೆ ಮಾಡಿದ್ದಾರೆ, ಹಂಗೇನು ಪರಿಚಯ ಮಾಡಿಸೋದು ಬೇಡ. ಇವರು ದೇವರನ್ನು ನಿತ್ಯದಲ್ಲಿ ಪೂಜಿಸಿ ಆರಾಧಿಸಿ ಅವರ ಬಗ್ಗೆ ಹೇಳಿ ಕೇಳಿ ಕೇಳಿಸಿ ಹೇಳಿಸಿ ಮಾಡುವಂತಹ ಭಗವಂತನ ಒಬ್ಬ ಕಿಂಕರ ಅಂತ ಪರಿಚಯಿಸಿದ್ರೆ ಸಾಕು. ಆ ಕೈಂಕರ್ಯ ಅನ್ನೋ ಹಾರ ನನ್ನ ಕುತ್ತಿಗೆಯಲ್ಲಿ ಇರಲಿ ಅಂತ. ದೇವರ ಕೈಂಕರ್ಯ ಹಾರವಾಗಲಿ, ಆ ಭಗವಂತನ ಪಾದಗಳ ಆರಾಧನೆ ಅನ್ನೋದು ನನ್ನ ಕೈಗೆ ಕಡಗವಾಗಲಿ, ಅವನ ಹೃದಯದಲ್ಲಿ ಚಿಂತನೆ ಅನ್ನೋದು ನನಗೆ ಧನವಾಗಲಿ. ನೀನೇ ಸರ್ವೋತ್ತಮ, ಜಗಜ್ಜನ್ಮಾದಿ ಕಾರಣ, ದೋಷ ದೂರ, ಸರ್ವಕರ್ತ, ಸರ್ವಾಂತರ್ಯಾಮಿ, ನಿನ್ನಲ್ಲಿ ದೋಷ ಅವಲೇಶ ಇಲ್ಲ. ಈ ತಿಳುವಳಿಕೆಗೆ ಯುಕ್ತಿಗಳು ಬೇಕಾಗ್ತದೆ. ಯುಕ್ತಿ ಇಲ್ಲದೆ ಈ ತಿಳುವಳಿಕೆ ಅಳಗಾಡ್ತದೆ ಮನಸ್ಸಿನೊಳಗೆ. ಹೀಗ್ಯಾಕೆ ಮಾಡ್ದ ನನ್ನ ಜೀವನದಲ್ಲಿ, ಹೀಗ್ಯಾಕೆ ಮಾಡಬಾರ್ದಾಗಿತ್ತು ನನ್ನ ಜೀವನದಲ್ಲಿ ಶುರು ಆಗಿಬಿಡ್ತದೆ. ದೇವ್ರ ಬಗ್ಗೆ ಎಷ್ಟು ಶುರು ಆಗ್ತದೆ ಅಂದರೆ, ಇನ್ನೊಬ್ರು ಮುಂದೆ ಹೇಳ್ತಿರಲ್ಲ, ಒಳಗೆ ಬೈಲಿಕ್ಕೆ ಶುರು ಮಾಡಿರ್ತಾರೆ ದೇವರನ್ನು. ಅದು ಹಂಗೆ ಮಾಡಬೇಕಾಗಿತ್ತು, ಇದು ಹಿಂಗೆ ಮಾಡಲಿಲ್ಲ, ಅದು ಹಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಶುರು ಮಾಡ್ತೀವಲ್ಲ, ಇದಕ್ಕೆಲ್ಲ ಉತ್ತರ ಸಿಗೋದು ಹೇಗೆ? ಯುಕ್ತಿಗಳಿಂದ ಸಿಗ್ತದೆ. ಅದಕ್ಕೆ ವಾದರಾಜರಂತಾರೆ, ಸದ್ಯುಕ್ತಿ ರತ್ನಾನ್ಯಪಿ. ನಿನ್ನ ಬಗ್ಗೆ ಲವಲೇಶ ದೋಷಗಳು ಬರಬಾರ್ದು ಯೋಚನೆಯಲ್ಲಿ. ಬಂದರೂ ಅದರ ಪರಿಹಾರಕವಾದ ಯುಕ್ತಿಗಳು ಸಿಗಬೇಕು. ಆ ಯುಕ್ತಿಗಳೇ ನನಗೆ ರತ್ನವಾಗಿ ಕೊಡು ಅಂತ ಕೇಳಿದ್ರು. ಯುಕ್ತಿಗಳೆಂಬ ರತ್ನ, ಚಿಂತನವೆಂಬ ಧನ, ಕೈಂಕರ್ಯವೆಂಬ ಹಾರ, ನಿತ್ಯ ನಿನ್ನ ಪಾದಗಳ ಆರಾಧನೆ ಎನ್ನುವಂಥ ಕಡಗ, ತತ್ವಜ್ಞಾನವೆಂಬ ವಾಹನ, ಸಚ್ಛಾಸ್ತ್ರ ಪದವಿ, ನಿನ್ನ ಅಭಯ ಹಸ್ತ ಅನ್ನೋ ಛತ್ರಿ, ಇಷ್ಟನ್ನು ಕೊಡು, ರುಕ್ಮಿಣೀಶ ವಿಜಯ ಮಾಡಿದ್ದೇನಲ್ಲ ಅದಕ್ಕೆ ಅಂತ ವಾದರಾಜರು ಹೇಳ್ತಾರೆ. ಹೀಗೆ ಕೃಷ್ಣನ ಪ್ರಾರ್ಥನೆ ಹೀಗೆ ಮಾಡಿ, ಇದು ಯಾವುದು ನಿಷಿದ್ಧ ಅಲ್ಲ. ಇಂಥ ಅನಿಷಿದ್ಧವಾದದರ ಪ್ರಾರ್ಥನೆ ನಿಷ್ಕಾಮವೇ ಆಗ್ತದೆ, ಭಗವದ್ಗೀತೆಗೆ ವಿರೋಧಿ ಅಲ್ಲ. ಇದು ಬದ್ಧ ಸಿದ್ಧಾಂತದ ಪ್ರಮೇಯ ರಹಸ್ಯ. ಹೀಗೆ ಸಜ್ಜನರು ತಿಳಿದುಕೊಂಡು ಮೋಕ್ಷ ಮಾರ್ಗದಲ್ಲಿ ಸಾಗಲಿ. ಇದು ವಾದರಾಜರ ಅಪೂರ್ವವಾದ ಕೊಡುಗೆ ಇವೆಲ್ಲ. ಈಗ ರುಕ್ಮಿಣೀಶ ವಿಜಯ ಓದುವಾಗೆಲ್ಲ ನಮಗೆ ಇಂಥ ತಿಳುವಳಿಕೆಗಳನ್ನು ಚೆನ್ನಾಗಿ ಕೊಡ್ತಾರೆ.
ಇನ್ನು ರುಕ್ಮಿಣೀಶ್ ವಿಜಯ ಕಾವ್ಯದಲ್ಲಿ ಪ್ರಾರಂಭದ ಸರ್ಗಗಳಲ್ಲೆಲ್ಲ ರಾಜರು ಎಲ್ರಿಗೂ ಗೊತ್ತಿದ್ದ ಪ್ರಸಿದ್ಧ ಕೃಷ್ಣನ್ ಕಥೆಗಳನ್ನು ಆಲಂಕಾರಿಕವಾಗಿಯೂ ಪ್ರಾಸಬದ್ಧವಾದ ಶ್ಲೋಕಗಳಿಂದ ಮನಮುಟ್ಟುವಂತೆ ಮಾಡ್ತಾರೆ. ವ್ಯತ್ಯಾಸ ಏನು? ಕಾವ್ಯಗಳು ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತ ಕಾವ್ಯ ಬಹಳ ಕಡಿಮೆ ಸಂಖ್ಯೆ ಕಂಡಿರ್ಬೋದೇನೋ. 1ನೇ ಶತಮಾನದಿಂದ ಇತಿಹಾಸ ಪ್ರಪಂಚವನ್ನು ನಾವು ಹುಡುಕ್ತಾ ಬಂದರೆ ಅದರೊಳಗೆ ಸಂಶೋಧನೆ ಮಾಡಿದರೆ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಸಾವಿರಾರು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಕವಿಗಳು. ರಾಜರು ಹಾಗೊಬ್ಬರ ಅಥವಾ ಅವರಿಗಿಂತ ಬೇರೆನಾ? ಅವರ ಕಾವ್ಯವು ಇವರಂತೆಯ, ಈ ಕಾವ್ಯಕ್ಕಿಂತ ಬೇರ್ಪಟ್ಟದ್ದ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಒಂದೇನಾದರೂ ಅತಿಶಯ ಬೇಕಲ್ಲ. ಹಾಗಾಗಿ ಈ ಕಾವ್ಯಕ್ಕೆ ಉಳಿದೆಲ್ಲ ಕಾವ್ಯಗಳಿಗಿಂತ ಹೆಚ್ಚಿನ ಮಹತ್ವ ಏನಿದೆ? ಕಾಳಿದಾಸ ಅಂತ ಮಹಾನುಭಾವರು ಕವಿಗಳಾಗ್ಬೋದುದು ಕೇಳಿದಿರಿ. ಬಾಣಭಟ್ಟ ಅಂತ ಕೇಳಿರ್ತೀವಿ. ಸಂಸ್ಕೃತದ ಬಹಳ ದೊಡ್ಡ ದೊಡ್ಡ ಕವಿಗಳಿವರೆಲ್ಲ. ಕ್ಷೇಮೇಂದ್ರ ಅಂತ ಒಬ್ಬ ಕವಿ ಕಾಶ್ಮೀರದಲ್ಲಿ ವಾಸ ಮಾಡಿದ್ರು. ಕ್ಷೇಮೇಂದ್ರನ ಕಾವ್ಯ ಅಧ್ಯಯನ ಮಾಡಬೇಕಾದದ್ದೇ ನಾವೆಲ್ಲ. ಎಂಥೆಂಥ ಕಾವ್ಯ ರಚನೆ ಮಾಡಿದ್ದಾರೆ. ಜಗನ್ನಾಥ ಅಂತ ಪಂಡಿತರಾಜ ಜಗನ್ನಾಥ ಅಂತ ಅವರು ಎಂಥ ಕಾವ್ಯ ರಚನೆ ಮಾಡ್ತಾರೆ. ಮಾಘ ಅಂತ ಒಬ್ಬ ಕವಿ, ಶ್ರೀಹರ್ಷ ಅಂತ ಒಬ್ಬ ಕವಿ, ಭಾರವಿ ಅಂತ ಮತ್ತೊಬ್ಬ ಕವಿ. ಈ ಕವಿಗಳೆಲ್ಲ ರಚಿಸಿದ ಕಾವ್ಯಗಳಿವೆ ಅಲ್ಲ, ಕೆಲವರು ಕಾವ್ಯ ರಚನೆ ಮಾಡುವಾಗ ವ್ಯಾಕರಣದ ಪ್ರಬುದ್ಧತೆಯನ್ನು ತೋರಿಸ್ತಾರೆ ತಮ್ಮ ಕಾವ್ಯದಲ್ಲಿ. ಬಾಣಭಟ್ಟ ವ್ಯಾಕರಣ ಶಾಸ್ತ್ರದ ಧಾತು ಪ್ರಕರಣದ ಪ್ರಬುದ್ಧತೆಯನ್ನು ಮೆರೀತಾರೆ. ಎಂಥ ವ್ಯುತ್ಪತ್ತಿ ಕೊಡುತ್ತದೆ ಅಂದರೆ ಅತಿಶಯಿತವಾದ ವ್ಯುತ್ಪತ್ತಿಯನ್ನು ತಂದು ಕೊಡುತ್ತದೆ. ಓಕೆ, ಚೆನ್ನಾಗಿದೆ. ಕಾಳಿದಾಸ ಐತಿಹಾಸಿಕ ಹಿನ್ನೆಲೆಗಳನ್ನು ಕಾವ್ಯಮಯವಾಗಿ ಜಗತ್ತಿಗೆ ಉಪಮಾಲಂಕಾರದ ಪ್ರಧಾನವಾಗಿ ಲೋಕಕ್ಕೆ ಮುಟ್ಟಿಸ್ತಾರೆ. ಬಹಳ ಸಂತೋಷ. ಜಗನ್ನಾಥ ವರ್ಣನೆಯ ಮೇರು ಬೆಟ್ಟವನ್ನೇ ಹತ್ತಿಸಿಬಿಡ್ತಾರೆ. ವರ್ಣನೆಯ ಮೇರು ಎಂಥ ಅದ್ಭುತ ಆ ಕಾವ್ಯ ಅನಿಸ್ತದೆ. ಹಾಗೆ ಮಾಘ ಅವರು ಕೂಡ ಅತ್ಯದ್ಭುತವಾದ ಕಾವ್ಯಗಳನ್ನು, ಶಿಶುಪಾಲ ವಧ, ಲೋಕಕ್ಕೆ ಬೇಕಾದ ಏನೆಲ್ಲ ವಿಷಯಗಳಿದ್ದಾವೆ ಅವುಗಳನ್ನು ಎಲ್ರಿಗೂ ತಿಳಿಯುವಂತೆ ವರ್ಣನೆ ಮಾಡ್ತಾರೆ. ಸರಳ ಸುಂದರವಾದ ಸಹಜವಾದ ಪ್ರಕ್ರಿಯೆ ಇಲ್ಲಿ. ಶಿಶುಪಾಲ ವಧ ಅಂತ, ಶ್ರೀಹರ್ಷ ಅಂತ, ನೈಷಧ ಚರಿತ ಅಂತ ಒಂದು ನೈಷಧೀಯ ಚರಿತ. ಆ ನೈಷಧೀಯ ಚರಿತ ಅಧ್ಯಯನ ಮಾಡಲೇಬೇಕು ಪ್ರತಿಯೊಬ್ಬರು. ಏನು ಆ ನೈಷಧೀಯ ಚರಿತ ಅಂದ್ರೆ ಒಬ್ಬ ವ್ಯಕ್ತಿಯ ಕಾವ್ಯ, ಒಬ್ಬ ರಾಜನ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ಆ ರಾಜನ ಒಳಗಿರುವ ಗುಣಗಳು, ಅವನ ಬಗ್ಗೆ, ಅವನ ಮಹಿಮೆ ಎಲ್ಲ ಹೇಳ್ತಾರೆ ಅವರು. ಚೆನ್ನಾಗಿದೆ, ಅದು ಒಂದು ಕಾವ್ಯ. ರಾಜರು, ವಾದರಾಜರು ಕೂಡ ಕಾವ್ಯ ರಚನೆ ಮಾಡಿದ್ದಾರೆ. ಈ ಎಲ್ಲ ಕಾವ್ಯಗಳಲ್ಲಿಯೂ ಶೃಂಗಾರ ಇದೆ, ವೀರ ಇದೆ, ಬೀಭತ್ಸ ಇದೆ, ರೌದ್ರ ಇದೆ. ಅಂದರೆ ರಸಗಳು ಎಷ್ಟೆಲ್ಲ ಇರಬೇಕೋ ಅದೆಲ್ಲ ಇದೆ. ಕಾವ್ಯ ನಾಯಕನ ವರ್ಣನೆ ಇದೆ, ನಾಯಕಿಯ ವರ್ಣನೆ ಇದೆ, ಎಲ್ಲ ಇದೆ. ಅಲ್ಲೂ ಇದೆ, ಇಲ್ಲೂ ಇದೆ. ಹಾಗಾದ್ರೆ ಅಲ್ಲೆಲ್ಲ ಇಲ್ಲದೆ ಇರೋದು ಇಲ್ಲೇನಿದೆ? ಇಲ್ಲಿ ಇದ್ದದ್ದು ಅಲ್ಲಿ ಏನಿಲ್ಲ, ಇದ್ದದ್ದು ಯೋಚನೆ ಮಾಡಬೇಕಲ್ಲ ಸ್ವಲ್ಪ ಆದರೂ. ಅದನ್ನು ರಾಜರೇ ಹೇಳ್ತಾರೆ. ನಾನು ಬರೆದ ಕಾವ್ಯದೊಳಗೆ ಉಳಿದೆಲ್ಲೂ ಸಿಗದೇ ಇರೋ ಒಂದಿಷ್ಟು ಅಂಶಗಳಿದ್ದಾವೆ ಅಂತ ತೋರಿಸ್ತಾರೆ. ಉಳಿದೆಲ್ಲೂ ಸಿಗಲ್ಲ ನಿಮಗೆ, ನನ್ನ ಕಾವ್ಯದಲ್ಲಿ ಮಾತ್ರ ಸಿಗ್ತದೆ ಅಂಥ ರಸ ನನ್ನೊಳಗಿದೆ. ಉಳಿದೆಲ್ಲೂ ಸಿಗದೇ ಇರುವ ರಸ ಅಂದರೆ ಹಿಂದೆ ಬರೆದ ಕಾವ್ಯಗಳು, ಕವಿಗಳದ್ದೇನಿತ್ತು ಅಲ್ಲಿ ಭಕ್ತಿ ರಸದ ಆವಿಷ್ಕಾರ ಇರಲಿಲ್ಲ. ರಸಗಳಲ್ಲಿ ಪ್ರಧಾನವಾದ ರಸಗಳು ಕರುಣಾರಸ ಅಂತ ಇಟ್ಟುಕೊಂಡು ರಾಮನ ಕಥೆ ಹೇಳ್ತಾರೆ. ಅವನು ಕರುಣಾರಸ ಪ್ರಧಾನ. ಇಡೀ ಆದಿಕಾವ್ಯ ರಾಮಾಯಣ ರಾಮನ ಕರುಣಾರಸ ಪ್ರಧಾನ. ಪ್ರಾರಂಭವೂ ಕರುಣಾರಸದಿಂದಲೇ ಆಗ್ತದೆ. ಉಳಿದ ರಸಗಳು ಕೂಡ ಇದ್ದಾವೆ. ನನ್ನ ಕಾವ್ಯದೊಳಗೆ ಏನು ಅಂದರೆ ಭಕ್ತಿ ರಸ ಪ್ರಧಾನ ಅಂತಾರೆ. ಹಾಗಾಗಿ ಭಕ್ತಿ ಉದ್ರೇಕ ಆಗಬೇಕು. ಭಕ್ತಿಯಲ್ಲಿಯೂ ಇತ್ತೀಚಿನ ಭಕ್ತಿ ಬೇಡ. ಮತ್ತೆ ಈಗೆಲ್ಲ ಮೌಢ್ಯ ಜಾಸ್ತಿ, ಅದನ್ನು ಭಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಅಂಧಾಭಿಮಾನ ಅಂತ, ಬ್ಲೈಂಡ್ ಫಾಲೋಯಿಂಗ್.
ಶ್ರೀಕೃಷ್ಣನ ಕಥೆಗಳನ್ನು ಕೇಳ್ರಿ, ಹೇಳ್ರಿ, ಅವಲೋಕನ ಮಾಡ್ರಿ, ಚಿಂತನೆ ಮಾಡ್ರಿ. ಆದರೆ ಕೃಷ್ಣನಲ್ಲಿ ಮಾಡುವ ಭಕ್ತಿ ನೀವು ಮಾಡುವ ಅಂಧಭಕ್ತಿ ಆಗಬಾರ್ದು ಅಂತ ವಾದರಾಜ. ಅದು ಬೇಕಿಲ್ಲ ನಮಗೆ. ಈಗ ಎಲ್ಲ ಕಡೆಯಲ್ಲೂ ಅದು ಜಾಸ್ತಿ. ವ್ಯಕ್ತಿಯ ಬಗ್ಗೆ ಬ್ಲೈಂಡ್ ಫಾಲೋಯಿಂಗ್. ಅವನ ಪರದೆ ಹಿಂದೆ ಏನಿದ್ದಾನೆ ಗೊತ್ತಿಲ್ಲ, ಮುಂದೆ ಮಾತ್ರ ಚಂದ ಕಾಣಿಸ್ತಿದ್ದಾನೆ ಎಲ್ಲರ ಮೊಬೈಲ್ ಫೋಟೋಗಳಲ್ಲಿ. ಹಿಂದೇನಿದ್ದಾನೆ ಹೇಗೆ ನಿಶ್ಚಯಿಸ್ಕೊಂಡ್ರಿ? ಸಂಶಯ ಬರಲ್ವೇ? ನಾನು ಹೇಗೆ ಕಾಣ್ತಿದ್ದೇನೋ ಹಾಗೆ ಇದ್ದೇನೆ ಅಂತ ಏನು ನಿಯಮ? ನನ್ನ ಹಿಂದೆ ಏನಿದೆ? ಇದನ್ನು ಯೋಚನೆ ಮಾಡ್ತಾ ಇಲ್ಲ. ಬಹಳ ಬಹಳ ದೊಡ್ಡ ಘೋರ ಅನರ್ಥಕ್ಕೆ ಕಾರಣ ಆಗ್ತದೆ ಮನುಷ್ಯನ. ಫ್ಯಾಕ್ಟ್ ಚೆಕಿಂಗ್ ಅಂತ ಇತ್ಯಾದಿ ಹೆಸರುಗಳಲ್ಲಿ ಕರೀತಾರೆ ಇವತ್ತದು. ಹಾಗಾದ್ರೆ ದೇವರು ಕೃಷ್ಣ ಇತಿಹಾಸ ಪುರುಷ ಅಂತನ, ಅಥವಾ ಅವನ ಹಿನ್ನೆಲೆಯಲ್ಲಿ ಅವನು ಏನಿದ್ದಾನೆ ಅದನ್ನು ನೈಜವಾಗಿ ತಿಳಿದೇ ಅವನಲ್ಲಿ ಶ್ರದ್ಧೆ ಮಾಡಬೇಕಲ್ವೇ? ಹಾಗೆ ಉಪಾಸನೆ ಮಾಡಿದರೆ ಫಲ ಇದೆ. ಹಾಗೆ ಉಪಾಸನೆ ಮಾಡಿದ್ರೇ ಭಗವಂತ ಒಲಿತಾನೆ. ಇಲ್ಲದೆ ಹೋದರೆ ಅದು ಅನರ್ಥಕ್ಕೆ ಕಾರಣ ಆಗ್ತದೆ, ಅದು ಇನ್ನೇನೇನೋ ಸಮಸ್ಯೆ ಕಾರಣ ಆಗ್ತವೆ. ಹಾಗೂ ಆಗಬಾರ್ದು. ಅದಕ್ಕೆ ವಾದರಾಜರ ಗ್ರಂಥ ಅಂದರೆ ಅವರೊಂದಿಷ್ಟು ಕೃಷ್ಣನ ವರ್ಣನೆ ಮಾಡ್ತಾರೆ. ಆ ವರ್ಣನೆಯ ಹಿನ್ನೆಲೆ ವಿಚಾರ ಮಾಡ್ತಾ ಬಂದರೆ ಅದು ಹೇಗಿದೆ ಅಂದರೆ ಯಾವ ಕಾರಣಕ್ಕೂ ಅಲ್ಲಿ ಮೌಢ್ಯ ಉಳಿದಿರಬಾರ್ದು ಮತ್ತೆ ಕೃಷ್ಣನ ಬಗ್ಗೆ. ಹಾಗೆ ಅವರು ಒಂದು ವಿಷಯ ಹೇಳ್ತಾರೆ. ಒಂದು ಸಣ್ಣ ಇನ್ಸಿಡೆನ್ಸನ್ನು ರುಕ್ಮಿಣೀಶ್ ವಿಜಯದಲ್ಲಿ ಇದ್ದದ್ದು ನೋಡ್ಬೋದು. ಗೋಪಿಕೆಯರೆಲ್ಲ ಕೃಷ್ಣನ ಬಗ್ಗೆ ಯಶೋದೆ ಬಳಿ ಬಂದು ದೂರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ನಮ್ಮ ಮನೆಗೆ ಬಂದಿದ್ದ, ಹೀಗೆ ಕಳ್ತನ ಮಾಡಿದ, ನಮ್ಮ ಮನೆಗೆ ಬಂದಿದ್ದ, ಈ ರೀತಿ ಪಾತ್ರೆ ಒಡೆದು ಹೋದ, ನಮ್ಮ ಮನೆಗೆ ಬಂದಿದ್ದ, ಹಾಲು ಚೆಲ್ಲಿ ಹೋದ, ನಮ್ಮ ಮನೆಗೆ ಬಂದಿದ್ದ, ಮೊಸರು ಚೆಲ್ಲಿ ಹೋದ ಅಂತೂ ಕಂಪ್ಲೇಂಟಿಂದ ಒಂದು ಸರಮಾಲೆ. ಯಶೋದೆ ಹೌದಾ ಹೌದಾ ಅಂತ ಕೇಳಬೇಕು. ಮತ್ತೆ ಅವ್ರು ನಿರ್ವಹಣೆ ಇಲ್ಲ ಕೃಷ್ಣನ ಹಡದದ್ದಕ್ಕೆ. ರಾಜರು ಇದನ್ನು ವರ್ಣಿಸುವಾಗ ಚಮತ್ಕಾರ ಮಾಡ್ತಾರೆ. ಯಾರೆಲ್ಲ ಕಂಪ್ಲೇಂಟ್ ಹೇಳಲಿಕ್ಕೆ ಬಂದಿದ್ರೋ ಅವ್ರು ಹೇಳಿದ್ದೆಲ್ಲ ಕಂಪ್ಲೇಂಟ್ನಲ್ಲಿ ಏನು ವಿಷಯಗಳಿದ್ದಾವೆ ಅದೆಲ್ಲ ಕೃಷ್ಣನ ವ್ಯಕ್ತಿತ್ವವನ್ನ ವೇದಗಳು ಹೇಳಿದಂತೆ ಇದ್ದಾವೆ, ಆದ್ದರಿಂದ ಅದು ಒಪ್ಪಿಕೊಳ್ಬೇಕು ಅಂತಂದ್ರಂತ. ಒಂದು ಸಣ್ಣ ವಿಷಯ. ಒಬ್ಬಳು ಮನೆ ಕೃಷ್ಣ ಬಂದಂತೆ. ಅವಳು ಹೇಳ್ತಾಳೆ, ನಮ್ಮ ಮನೆಗೆ ಬಂದಿದ್ದ ಯಶೋದೆ ಇವತ್ತು ಕೃಷ್ಣ ಹೋಗ್ಬೇಡ ಹೋಗ್ಬೇಡ ಅಂದ್ರು ದೇವ್ರ ಕೋಣೆಗೆ ಹೋಗ್ಬಿಟ್ಟ ಅಂತಂದ್ಲವು. ಹೌದಾ ಅಂದ್ಲು ಯಶೋದೆ. ದೇವ್ರ ಕೋಣೆ ಎಲ್ಲಿ ಕೂಡ್ತಾ? ಅಲ್ಲಿಟ್ಟಂಥ ಸೋಮಸೂತ್ರ, ದೇವರನ್ನು ಕೂಡಿಸ್ಲಿಕ್ಕೆ ಅಂತ ಸೋಮಸೂತ್ರ ಇಟ್ಟಿರ್ತಾರಲ್ಲ ಅಭಿಷೇಕ ಮಾಡಲಿಕ್ಕೆ, ಆ ಸೋಮಸೂತ್ರದ ಮೇಲೆ ದೇವ್ರನ್ನ ಕೂಡಿಸೋದು ಕೃಷ್ಣ. ಅಲ್ಲಿ ಹೋಗ್ಬೇಡ, ಕೂಡಿಸ್ಬೇಡ, ಕೂಡಬೇಡ ನೀನು ಅಂದ್ರೆ ಇಲ್ಲ ಅಲ್ಲೇ ಕೂಡ್ತೇನೆ ಅಂತ ದೊಡ್ಡ ಸೋಮಸೂತ್ರದ ಮೇಲೆ ಕೂತಂತೆ ಕೃಷ್ಣ. ಅಲ್ಲೋ ಅದು ದೇವ್ರನ್ನ ಕೂಡಿಸೋದು, ನೀನು ಯಾಕೆ ಕೂಡ್ತಿದ್ದಿ? ಅದೇ ನಾನೇ ದೇವರು ಅನ್ನಂತ. ಈ ಇನ್ಸಿಡೆನ್ಸನ್ನು ರಾಜರು ವರ್ಣನೆ ಮಾಡ್ತಾರೆ. ಆಮೇಲೆ ಅಲ್ಲಿ ಪೂಜೆಗೆ ತಯಾರು ಮಾಡಿ ಇಟ್ಕೊಂಡಿದ್ದ ಯಜಮಾನ, ಹಾಲು ಇಟ್ಕೊಂಡಿದ್ದ, ಮೊಸರು ಇಟ್ಕೊಂಡಿದ್ದ ಅಂತ, ಪಂಚಾಮೃತಕ್ಕೆ ಅಂತೆಲ್ಲ ಇಟ್ಕೊಂಡಿದ್ದಲ್ಲ, ದಿನನಿತ್ಯ ಮಾಡಬೇಕಾದ ಪಂಚಾಮೃತ ಅಂತ ಇಟ್ಕೊಂಡಿದ್ದ ಪಾಪ. ಈತ ಕೃಷ್ಣ ಆ ಸೋಮಸೂತ್ರದ ಮೇಲೆ ಕೂತವನು ಸುಮ್ಮನೆ ಕೂಡ್ಲಿಲ್ಲ. ತಂದೆ ಒಂದು ಗುಂಪು ಬೇರೆ ಕಟ್ಕೊಂಡು ಬಂದಿದ್ದ, ಗೋಪಾಲಕರ ಗುಂಪು. ಅವರೆಲ್ಲ ಹೊರಗಡೆ ನೋಡ್ತಾ ಇದ್ದಾರೆ, ಕೃಷ್ಣ ಕೃಷ್ಣ ಏನು ಮಾಡ್ತಿದ್ದಿ, ಕೃಷ್ಣ ಏನು ಮಾಡ್ತಿದ್ದಿ ಅಂತಿದ್ರಂತೆ. ಅವ್ರು ಅನ್ನೋ ಪುರುಸತ್ತಿಲ್ಲದೆ ಒಂದು ಕೈಯಿಂದ ಹಾಲಿನ ಪಾತ್ರೆ ಕೈ ಹಾಕಿಬಿಟ್ಟ. ಹಾಲಿನ ಪಾತ್ರೆಗೆ ಕೈ ಹಾಕಿದ್ದ. ಇನ್ನೊಂದು ಕೈ ಬಂತು ಕೃಷ್ಣನ ಹಿಂದಿನಿಂದ, ಅವಂದೇ ಕೃಷ್ಣಂದೇ ಮತ್ತೊಂದು ಕೈ ಬಂತಂತೆ. ಮೊಸರಿನ ಪಾತ್ರೆ ಇಟ್ಕೊಂಡ. ಎಡಗಡೆಯಿಂದ ಮತ್ತೊಂದು ಕೈ ಬಂತು, ಗಂಟೆ ಇಟ್ಕೊಂಡಂತೆ. ಗಂಟೆ ಬಾರಿಸ್ತಿದ್ದಾನೆ, ಹಾಲಿನ ಪಾತ್ರೆ ಎತ್ತಿ ಹಿಡ್ದಿದ್ದಾನೆ, ಬಾಯಲ್ಲಿ ಕುಡಿತಿದ್ದಾನೆ, ಮತ್ತೊಂದು ಪಾತ್ರೆಯಲ್ಲಿ ಮೊಸರಿನ ಪಾತ್ರೆಯನ್ನು ಮೊಸರು ಹಾಕ್ಕೊಳ್ತಿದ್ದಾನೆ. ಇಷ್ಟನ್ನು ಕಣ್ಣಿ ಕಟ್ಟುವಂತೆ ಆ ಗೋಪಿಕೆ ಯಶೋದೆ ಮುಂದೆ ಹೇಳ್ತಾಳಂತೆ, ಪ್ರಗೃಹ್ಯ ಘಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಚ ತರ್ಪಯಂತಂ. ಘಂಟಾಂ ಪ್ರಗೃಹ್ಯ, ಒಂದು ಕೈಯಿಂದ ಗಂಟೆ ಇಟ್ಕೊಂಡ. ಅಪರೇಣ ಪಾತ್ರಂ, ಮತ್ತೊಂದು ಕೈಯಿಂದ ಪಾತ್ರೆ ಇಟ್ಕೊಂಡ, ಹಾಲಿನ ಪಾತ್ರೆ. ಕರೇಣ ಚ ಅನ್ನೇನ, ಇನ್ನೊಂದು ಕೈಯಿಂದ ಇನ್ನೊಂದು ಪಾತ್ರೆ ಇಟ್ಕೊಂಡ. ಒಂದು ಪಾತ್ರೆಯಲ್ಲಿದ್ದ ಹಾಲು ತಾನು ಕುಡಿತಾನೆ, ಮತ್ತೊಂದು ಪಾತ್ರೆಯಲ್ಲಿದ್ದದ್ದನ್ನ ಆ ಹೊರಗಿದ್ದವರನ್ನು ಕರೆದು ಅವ್ರ ಬಾಯಿ ಒಳಗೆ ಒಂದಿಷ್ಟು ಹಾಕ್ತಿದ್ದಾನಂತೆ, ಮೊಸರು ಹಾಲುಗಳನ್ನು. ಹಿಂಗೆ ಅನೇಕ ಕೈಗಳನ್ನ ಏಕಕಾಲದಲ್ಲಿ ಪ್ರಕಟ ಮಾಡಿಬಿಟ್ಟ ಕೃಷ್ಣ.
ಇದನ್ನ ದೂರ ಹೇಳುವವಳು ಅಂತಾಳೆ, ನಿನ್ನ ಮಗನಿಗೆ ಒಂದು ಕೈ, ಎರಡು ಕೈ, ಮೂರು ಕೈ ಅಲ್ಲ, ಅನೇಕ ಕೈಗಳಿದೆ ಏನು ಯಶೋದೆ ಅಂತ ಅವಳು ಹೇಳಿದ್ಲಂತೆ. ರಾಜರು ಹೇಳ್ತಾಳೆ, ಅವಳು ಪಾಪ ವೇದ ಗೊತ್ತಿಲ್ಲ ಅವಳಿಗೆ, ನಮ್ಮ ಹುಡುಗನಿಗೆ ಅನೇಕ ಕೈ ಇರೋದು ಸತ್ಯನೇ ಅಲ್ವೇ ಅಂತ ರಾಜರು ಹೇಳ್ತಾರೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ವಿಶ್ವತಶ್ಚಕ್ಷು ವಿಶ್ವತೋ ಬಾಹು. ವಿಶ್ವತೋ ಬಾಹು ಅನ್ನೋಲ್ಲಿ ವಿಶ್ವ ಶಬ್ದದ ಅರ್ಥ ಏನು? ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್ ಅಂತಿದೆ. ಅಲ್ಲಿರುವ ಸಹಸ್ರ ಶಬ್ದದ ಅರ್ಥ ಏನು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಸಹಸ್ರ ಮತ್ತು ವಿಶ್ವ ಶಬ್ದ ಎರಡು ಗಮನಿಸಬೇಕು, ಇದೆಲ್ಲ ವೇದಾರ್ಥ ಗರ್ಭಿತ. ವಿಶ್ವ ಶಬ್ದಕ್ಕೂ ಸಹಸ್ರ ಶಬ್ದಕ್ಕೂ ಒಂದೇ ಅರ್ಥ ಮಾಡಬೇಕು, ಅನಂತ ಅಂತ ಅರ್ಥ ಮಾಡಬೇಕು ಅಂತ ಮಧ್ವಾಚಾರ್ಯರು ವೇದ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲೆಲ್ಲ ಅನಂತ ಅಂತ ಅರ್ಥ ಅಂತ. ಶಬ್ದ ವಿಶ್ವ ಅಂತ ಇರ್ತದೆ, ಶಬ್ದ ಸಹಸ್ರ ಅಂತ ಇರ್ತದೆ. ಸಹಸ್ರ ಅಂದರೆ ಸಹಸ್ರ ಅಂತ ಅರ್ಥ ಮಾಡಬಾರ್ದಂತ, ಅನಂತ ಅಂತ ಅರ್ಥನೇ ಮಾಡಬೇಕಂತ. ಅನಂತ ಅನ್ನೋ ಅರ್ಥನೇ ಮಾಡಬೇಕು. ಅಂದ್ರೆ ಅನಂತ ಚಕ್ಷುಷು, ಅನಂತ ಬಾಹುಗಳು, ಅನಂತ ಕೈಗಳು, ಅನಂತ ಕಾಲು. ಈ ಮಾತನ್ನ ಗೋಪಿಕಾ ಸ್ತ್ರೀ ಯಶೋದೆ ಮುಂದೆ ಹೇಳ್ತಾಳೆ, ದೂರ ಹೇಳ್ತಾ, ನಿನ್ನ ಮಗನಿಗೆ ಎಷ್ಟು ಕೈಗಳಿವೆ, ಎಷ್ಟು ಕಾಲಿವೆ. ಇದನ್ನಿಟ್ಟುಕೊಂಡೇ ದಾಸರಾಯರು ಹಲವಂಗ ಧವಣೆಯವನ ತಿಳಿದು ತಿಳಿದು ತಿಳಿಯದಾಂಗ ಒಲಿದೆಯಾತ ಕಮ್ಮಾಲ ಕುಮಿ ವಾಸುದೇವಗೆ. ಹಲವಂಗ ಧವಣೆಯವನ, ಹಲವು ಅಂಗದವ ಹಲವಂಗ. ನೋಡಿ, ವಿಶ್ವತಶ್ಚಕ್ಷು ವೇದವನ್ನು ಹೇಗೆ ಕನ್ನಡೀಕರಿಸ್ತಾರೆ ಮಹಾನುಭಾವರು ದಾಸರು. ಈ ವಿಷಯವನ್ನು ಸ್ಪಷ್ಟಪಡಿಸಿದರು. ಈ ರೀತಿ ವರ್ಣನಾ ಕೌಶಲವನ್ನು ಇನ್ಯಾವ ಕಾವ್ಯಗಳಲ್ಲಿಯೂ ಕವಿಗಳಲ್ಲಿಯೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವೇದಾರ್ಥ ಗರ್ಭಿತ ಕೌಶಲ, ವರ್ಣನೆ ಕೌಶಲ ಅದು ನಮ್ಮ ರಾಜ್ಯದಲ್ಲಿದೆ ಅಂತ ನಾವು ಹೆಮ್ಮೆ ಪಡಬೇಕಂತ. ಅಂಥ ಕುಲದಲ್ಲಿ ಬಂದಿದ್ದೇವೆ. ಇದು ಮೌಢ್ಯ ಅಲ್ಲ. ಕೃಷ್ಣನ ಬಾಲ್ಯಲೆಯೂ ಸರಿ, ಗೋಪಿಕೆ ಯಶೋದೆ ಬಳಿಗೆ ದೂರ ಹೇಳಲಿಕ್ಕೆ ಬಂದಿದ್ಲು ಅನ್ನೋ ಅಂಶವೂ ಸರಿ. ಆದರೆ ದೂರ ಹೇಳ್ತಾ ಹೇಳ್ತಾ ವೇದದಲ್ಲಿ ಹೇಳಿದ ಭಗವತ್ ಸ್ವರೂಪವನ್ನು ಕೃಷ್ಣರಲ್ಲಿ ಆಲೋಚಿಸೋದಿದೆಯಲ್ಲ, ಇದು ಎಷ್ಟು ತಾತ್ವಿಕ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಹೀಗೆ ರಾಜರು ಒಂದು ಮಾತು ಹೇಳ್ತಾರೆ ಮತ್ತೊಂದು ಕಡೆ. ಕೃಷ್ಣ ಕಾಳಿಂಗ ಮರ್ದನ ಮಾಡಿದ, ಆ ಕಾಳಿಂಗನನ್ನು ಕಳಿಸಿದ, ರಮಣಕ ದ್ವೀಪಕ್ಕೆ ಹೋಗ್ಬೇಕು ನೀನು ಅಂತ. ಅವತ್ತಿನ ರಾತ್ರಿ ಕೃಷ್ಣನಿಗೆ ಅವತ್ತಿನ ರಾತ್ರಿನೇ ಕಾಡಿಗೆ ಬೆಂಕಿ ಹತ್ತಿತು ಅಂತ ಎಲ್ಲರೂ ಶರಣು ಬಂದ್ರಂತೆ. ಕಾಳಿಂಗ ಮರ್ದನ ಮಾಡಿದ ರಾತ್ರಿನೇ ಕಾಡಿಗೆ ಬೆಂಕಿ ಹತ್ತಿಬಿಡ್ತು. ಆ ಬೆಂಕಿಯ ಜ್ವಾಲೆ ಕಿಡಿಗಳು ಹಾರಿ ಹಾರಿ ಗೋಕುಲದ ಮೇಲೆ, ಗೋಕುಲದ ಮನೆಗಳ ಮೇಲೆ, ಹುಲ್ಲಿನ ಪೆಂಡೆಗಳ ಮೇಲೆ ಬರ್ಲಿಕ್ಕೆ ಶುರು ಆಯಿತು. ಇನ್ನು ಗೋ ಸಾಯ್ತಾವೆ, ಗೋಷ್ಠಗಳೆಲ್ಲ ಸುಡುತ್ತಾವೆ, ಮನೆ ಸುಡುತ್ತಾವೆ. ಬಾಧೆ, ಬೆಂಕಿಯ ಬಾಧೆ. ಆ ಬೆಂಕಿ ಬಾಧೆ ಯಾರು ಪರಿಹಾರ ಮಾಡಬೇಕು? ಎಲ್ಲರೂ ಬೇಡ್ಕೊಂಡ್ರು ಕೃಷ್ಣನನ್ನು. ಕೃಷ್ಣ ಏನು ಮಾಡಿದ, ಆ ಬೆಂಕಿ ಇದ್ದ ಹತ್ರ ಹೋಗಿ ತನ್ನ ಬಾಯಿ ತೆಗೆದ. ನೋಡ್ತಿದ್ದಾರೆ, ಗೋಪಾಲಕರೆಲ್ಲ ನೋಡ್ತಿದ್ದಾರೆ, ಕೃಷ್ಣ ಏನು ಮಾಡಬಲ್ಲ ಈಗ, ಬೆಂಕಿ ಅನಾಹುತವನ್ನು ಹೇಗೆ ಪರಿಹರಿಸ್ತಾನೆ ಅಂತ ಬಾಯಿ ತೆಗೆದ. ಪುಟ್ಟ ಬಾಯಿ ತೆಗೆದ. ಕಾಳಿಂಗ ಮರ್ದನ ಮಾಡಿದಾಗ ಕೃಷ್ಣನಿಗೆ 5ನೇ ವಯಸ್ಸು, ಗೋವರ್ಧನವನ್ನು ಎತ್ತಿದಾಗ 7ನೇ ವಯಸ್ಸು, ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸವಿಹಾರ ಮಾಡಿದಾಗ 8-9ನೇ ವಯಸ್ಸು. 10 ವರ್ಷದ ಒಳಗಿನ ಮಾತಿವೆಲ್ಲ. ಈ ವಯಸ್ಸಿಗೆ ಅನುಗುಣವಾದ ವರ್ಣನೆಗಳೆಲ್ಲ ಹರಿವಂಶದಲ್ಲಿ ಬರ್ತದೆ. ಯಾವ್ಯಾವ ವಯಸ್ಸಿಗೆ ಕೃಷ್ಣ ಯಾವ್ಯಾವ ಘಟನೆಗಳನ್ನು ಮಾಡಿದ ಅದನ್ನು ನೀವು ತೆಗೆದು ನೋಡ್ಬೋದು. ಆ ಸಮಯಕ್ಕೆ ಕೃಷ್ಣ ಬಾಯಿ ತೆಗೆದ್ರೆ ಇಡೀ ಕಾಡಿಗೆ ಹತ್ತಿದ ಬೆಂಕಿ ಎಲ್ಲ ಬಾಯಿ ಒಳಗೆ ಹೋಯ್ತಂತೆ, ಕೃಷ್ಣನ ಬಾಯಿ ಒಳಗೆ. 2 ರೀತಿ ವರ್ಣನೆ ಮಾಡ್ತಾರೆ ವಾದರಾಜರು ಈ ಚರಿತ್ರೆಯನ್ನು. ಒಂದು ವರ್ಣನೆ ಅದು ಕಾವ್ಯದಂತೆ. ಯಾಕೆ ಕೃಷ್ಣ ಏನು ಮಾಡಿದ, ಹೀಗೆ ಮಾಡಿದ, ಬಾಯಲ್ಲಿ ಯಾಕೆ ಹಾಕಿದ? ಈಗ ಇಂದ್ರನಿಗೆ ಪ್ರೇರಣೆ ಮಾಡಿದರೆ ಮೋಡಗಳು ಬರ್ತಿದ್ವು, ಮೋಡ ಬಂದರೆ ಮಳೆ ಸುರಿಸ್ತಿತ್ತು, ಬೆಂಕಿ ನಂದುತ್ತಿತ್ತ. ಅಥವಾ ತಾನೇ ಅಲ್ಲೇ ಇದ್ದ ಯಮುನಾ ನದಿಯ ದಡದಲ್ಲಿ ಒಂದಿಷ್ಟು ಬಕೆಟ್ ತಗೊಂಡು ನೀರು ಆ ಬೆಂಕಿಯ ಮೇಲೆ ಆರಿಸ್ಬೇಕು ಅಂತ ಒಂದಿಷ್ಟು ಎರಚಿದ್ರೆ ಬೆಂಕಿ ಆರ್ತಿತ್ತ. ಅಥವಾ ಇನ್ನೇನೋ ಅಗ್ನಿಗೆ ಪ್ರೇರಣೆ ಮಾಡಿಬಿಟ್ಟಿದ್ರೆ ಮನಸ್ಸಿನಲ್ಲಿ
ಸರ್ವಶಕ್ತ ಅಲ್ವೇ? ಮೃತ್ಯುನೇ ಕೃಷ್ಣನ ಪ್ರೇರಣೆಗೆ ಒಳಪಟ್ಟಿದೆ ಅಂದಮೇಲೆ ಅಗ್ನಿ ಸೂರ್ಯ ಚಂದ್ರರೆಲ್ಲ ಭಗವಂತನ ಪ್ರೇರಣೆಯಂತೆ ಇದ್ದಾರೆ ಅಂದ ಮೇಲೆ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಉಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ. ಎಲ್ಲವೂ ತನ್ನ ಅಧೀನವಾದ ಮೇಲೆ ಬೆಂಕಿ ತನ್ನ ಅಧೀನ ಅಲ್ವೇ? ಹಾಗಾದ್ರೆ ಪ್ರೇರಣೆ ಮಾಡಿ ಬೆಂಕಿಯನ್ನು ನಂದಿಸ್ಲಿಕ್ಕೆ ಬರ್ತಿದ್ದ ಕೃಷ್ಣ ಬಾಯಲ್ಲೇ ಕುಡಿದ ಯಾಕೆ ಅಂತ ಪ್ರಶ್ನೆ. ಯಾವ ಕವಿಗಳಿಗೂ ಹೊಳಿಲಿಲ್ಲ. ಪುರಾಣಗಳ ರಾಶಿ ಇದೆ, ಅವು ಹೇಳ್ತಾ ಹೋದ್ವು ಕೃಷ್ಣನ ಮಹಿಮೆಗಳನ್ನ. ಆದ್ರೆ ಒಳಗುಟ್ಟೇನು ಅಂತ ರಾಜರು ಚಮತ್ಕಾರ ಮಾಡಿಬಿಟ್ರು. ಇದನ್ನ ಹೇಗೆ ವರ್ಣನೆ ಮಾಡ್ತಾರೆ ನೋಡಿ. ಬೆಳಗ್ಗೆ ಎಲ್ಲ ಕೃಷ್ಣ ನೀರಿನಲ್ಲಿ ಮುಳುಗಿ ಎದ್ದು ಯಮುನೆಯ ನೀರಿನಲ್ಲಿ ಮುಳುಗಿದ್ರಿಂದ ಕೃಷ್ಣನಿಗೆ ಶೈತ್ಯ ಆಗಿತ್ತೇನೋ ಅಂತಂದ್ರು ಅವರು. ಉತ್ಪ್ರೇಕ್ಷೆ, ಇದಕ್ಕೆ ಉತ್ಪ್ರೇಕ್ಷಾ ಅಲಂಕಾರ. ಅಲಂಕಾರ ಸಾಹಿತ್ಯ ಗೊತ್ತಿರಬೇಕು ಮನುಷ್ಯನಿಗೆ, ಇಲ್ಲದೆ ಇದ್ರೆ ಪಶು ಅಂತಾನೊಬ್ಬ. ಸಂಗೀತ, ಸಾಹಿತ್ಯ, ಅಲಂಕಾರ ಯಾರಿಗೆ ಅರಿವೇ ಇಲ್ಲ ಬದುಕಿನುದ್ದಕ್ಕೂ ಅವನು ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಬೈತಾನವನು. ಸಾಹಿತ್ಯ ಸಂಗೀತ ಕಲಾ ವಿಹೀನ ಪಶುರೇವ ಸಹ ಅಂತ ಅಂದ್ಬಿಟ್ಟಿದ. ಇದೆಲ್ಲ ಉತ್ಪ್ರೇಕ್ಷೆ ನೋಡಿ. ಕೃಷ್ಣನಿಗೆ ಬೆಳಗ್ಗೆ ಎಲ್ಲ ಯಮುನೆ ಒಳಗೆ ಮುಳುಗಿ ಎದ್ದೆದ್ದು ಕಾಳಿಂಗನನ್ನು ಮರ್ದನ ಮಾಡಿದ್ರಿಂದ ಪ್ರಾಯ ಅವನಿಗೆ ಶೈತ್ಯ ಆಗಿತ್ತೇನೋ. ಲೋಕದಲ್ಲಿ ಶೈತ್ಯ ಆದಾಗ ಬಿಸಿ ಬಿಸಿ ಏನಾದರೂ ಕುಡಿದು ಅಭ್ಯಾಸ ಇರ್ತದೆ, ಅದಕ್ಕೆ ಬಿಸಿ ಕಷಾಯ ಮಾಡಿಕೊಡ್ಲಿಕ್ಕೆ ಯಾರು ಇರಲಿಲ್ಲ ಕೃಷ್ಣನಿಗೆ. ಕಾಡಿಗೆ ಹತ್ತಿದ ಬೆಂಕಿನೇ ಕಷಾಯ ಕುಡ್ದ ಹಾಗೆ ಕುಡ್ದ ಅಂತ ಅಂದ್ಬಿಡ್ತಾರೆ. ಇದು ಹೊಂದಾಣಿಕೆ ಆಗ್ತದಾ ಇಲ್ವಾ ಹೇಳಿ? ಆ ಪ್ರಸಂಗಕ್ಕೆ ಹೊಂದಾಣಿಕೆ ಆಗ್ತದಾ ಇಲ್ಲ? ಎಂಥ ಅದ್ಭುತ ಕೌಶಲ! ಆನಂದ ಆಗದೆ ಇರ್ತದ? ಇದು ಕಾವ್ಯನೂ ಹೌದು, ಉತ್ಪ್ರೇಕ್ಷೆನೂ ಹೌದು. ಹೌದು ಅಂತ ಅನಿಸ್ತದಲ್ಲ ಮನಸ್ಸಿಗೆ, ಇದನ್ನೇ ಕಾವ್ಯ ಅಂತ ಕರೆಯೋದಂತ. ಕಾವ್ಯ ಅಂದ್ರೆ ಏನು ಅಂತ ಪ್ರಶ್ನೆ. ಮಮ್ಮಟ ಹೇಳ್ತಾನೆ, ಇನ್ನಿತರ ಅಪ್ಪಯ್ಯ ದೀಕ್ಷಿತರು ಹೇಳ್ತಾರೆ ಇಲ್ಲ, ಶಬ್ದಾರ್ಥ ಗುಂಫಿತವಾಗಿರಬೇಕು, ಅಲಂಕಾರ ಗರ್ಭಿತವಾಗಿರಬೇಕು, ಪ್ರಾಸಬದ್ಧವಾಗಿರಬೇಕು, ಇಂಥ ಶಬ್ದಗಳಿರಬೇಕು ಅಂತೆಲ್ಲ ಕಾವ್ಯದ ಲಕ್ಷಣ ಅಂತನ್ನೋದೇ ಒಂದು ದೊಡ್ಡದು. ಕಾವ್ಯ ಮೀಮಾಂಸ ಅಂತ ಅದನ್ನೆಲ್ಲ ಬರೆದಿದ್ದಾರೆ. ನಿಜವಾಗ್ಲೂ ಕಾವ್ಯ ಅಂದ್ರೆ ಹೀಗೆ ತಿಳಿಸ್ತಾರೆ. ಯಾವುದನ್ನ ಮನುಷ್ಯ ಹೇಳ್ತಾ ಕೇಳುವನ ಮನಸ್ಸಿನಲ್ಲಿ ಒಂದು ಚಮತ್ಕಾರ ಉಂಟಾಗ್ತದೋ ಅದೇ ಕಾವ್ಯ ಅಂತ. ಅದು ಹೊಂದಾಣಿಕೆ ಆಗಬೇಕು, ಇಲ್ಲದೆ ಇದ್ರೆ ಅದು ಕಾವ್ಯ ಅಲ್ಲ. ನೋಡಿ, ಇದು ನಮಗೆ ಚಮತ್ಕಾರ ಉಂಟಾಯಿತು. ಏನು ಹೇಳಿದ್ರು ಕೆಲವರು ನೀರಸವಾಗಿರ್ತದೆ. ಅವು ನಮ್ಮ ಬುದ್ಧಿಗೆ ಹೋಗ್ತಿರಲ್ಲ, ಅವ್ರು ಹೇಳೋದು ಬಿಡ್ತಿರಲ್ಲ. ಹೇಳ್ತಾನೆ ಇರ್ತಾರೆ. ಸಾಕು ಮಾಡ್ರಿಪ್ಪ, ನೀವು ಎಷ್ಟು ಮಾತಾಡ್ತೀರಿ ಮಾರಾಯರೇ, ನಮ್ಮ ಕಡೆ ಅಂತೂ ರೊಕ್ಕ ಕೊಟ್ಟು ಬಿಡಿಸ್ಕೊಂಬರ್ಬೇಕಾಗ್ತದೆ ಅಂತ ಅಂತೀವಿ ನಾವು. ಅದಕ್ಕೆ ಕೊನೆಗೆ ರಾಜರ ಹಂಗೆ ಅಂಥ ಮಾತೇ ಆಡಿಲ್ಲ ಅವ್ರು, ಎಲ್ಲೂ ಅಂಥ ಮಾತುಗಳು ಆಡ್ತಾ ಇಲ್ಲ. ಇದೇ ಇನ್ಸಿಡೆನ್ಸ್ ಅನ್ನು ಮತ್ತೊಂದು ರೀತಿ ಹೇಳ್ತಾರೆ. ಅಪಿಚ ಅಂತಾರೆ ನಮ್ಮಲ್ಲಿ, ಕಿಂಚ ಅಪಿಚ ಅಂತ ಶಾಸ್ತ್ರೀಯ ಶಬ್ದಗಳು. ಹೀಗೂ ಕೃಷ್ಣನ ಕಥೆ ತಿಳಿಬೋದು, ಹೀಗೂ ತಿಳಿಬೋದು ಅಂತಾರೆ. ಮತ್ತೆ ಇನ್ನೊಂದು ಅದೇನಾಗಿದೆ, ಕೃಷ್ಣನ ಸೃಷ್ಟಿಯಲ್ಲಿ ಯಾವುದನ್ನ ಸೃಷ್ಟಿ ಯಾವ ಭೂತಗಳಿಂದ ಮಾಡ್ತಾನೆ, ಲಯವನ್ನ ಅದರದೇ ಆದ ಕ್ರಮದಲ್ಲೇ ಮಾಡ್ತಾನೆ. ವ್ಯುತ್ಕ್ರಮದಿಂದ ಸಕ್ರಮವಾಗಿ ಮಾಡಿದ್ದನ್ನ ಆಕಾಶದಿಂದ ವಾಯು ಹುಟ್ಟಿಸ್ತಾನಂತೆ. ಹುಟ್ಟಿಸಿದ ವಾಯುನನ್ನು ಆಕಾಶದಲ್ಲೇ ಲಯ ಹೊಂದೋ ಹಾಗೆ ಮಾಡ್ತಾನೆ. ಎಲ್ಲ ವಸ್ತುಗಳ ಲಯ ಹಾಗೆ ತಾನೆ ಭೂಮಿಯಲ್ಲೂ ಆಗೋದು. ಯಾವುದೇ ರಾ ಮೆಟೀರಿಯಲ್ಲು ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತದೆ ಅಂದರೆ ಕೊನೆಗೆ ಮತ್ತು ಆ ಮೆಟೀರಿಯಲ್ಲು ನಾಶ ಆದಮೇಲೆ ಅದೇ ರಾ ಮೆಟೀರಿಯಲ್ ಆಗಿ ಪೂರ್ಣಗೊಳ್ತದೆ. ಕಾಮನ್ ಸೆನ್ಸ್ ಇದು. ಲೋಕದಲ್ಲೇ ಹೀಗಿದೆ. ಭಗವಂತ ಅದನ್ನು ಹಾಗೆ ಇಟ್ಟಿದ್ದಾನಂತೆ. ಭೂಮಿಯನ್ನು ಲಯ ಮಾಡಬೇಕು. ಭೂಮಿ ಹುಟ್ಟಿದ್ದು ಯಾವುದರಿಂದ? ನೀರಿನಿಂದ. ಅದನ್ನು ಅಲ್ಲೇ ಲಯ ಮಾಡಿಸ್ತಾರೆ. ನೀರನ್ನು ಲಯಗೊಳಿಸ್ಬೇಕು, ವಾಯುವಿನಿಂದ ಹುಟ್ಟುತ್ತಂತೆ, ಅದನ್ನು ಅಲ್ಲೇ ಲಯ ಮಾಡ್ತಾನೆ. ವಾಯು ಹುಟ್ಟಿದ್ದು ಯಾವುದರಿಂದ? ಬೆಂಕಿಯಿಂದ. ಅದು ಅಲ್ಲ, ಅಗ್ನಿಯಿಂದ ನೀರು ಹುಟ್ಟಿತು. ಹಾಗಾಗಿ ನೀರನ್ನು ಅಗ್ನಿಯಲ್ಲೇ ಹಾಕ್ತಾನೆ. ಅಗ್ನಿಯನ್ನು ಮತ್ತೆ ಪುನಃ ವಾಯುನಲ್ಲೇ ಹಾಕ್ತಾನೆ. ವಾಯುನನ್ನು ಮತ್ತೆ ಪುನಃ ತಗೊಂಡೋಗಿ ಆಕಾಶದಲ್ಲಿ ಹಾಕ್ತಾನೆ. ಹಿಂಗೆ ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ ಅದ್ವ್ಯ ಪೃಥಿವೀ ಅಂತ ವೇದ ಹೇಳ್ತದೆ. ಈ ಕ್ರಮ ವೇದದಲ್ಲೇ ಬಂದದ್ದನ್ನು ನಾವು ಗಮನಿಸ್ತೀವಿ. ಅದೇ ವೇದದಲ್ಲಿ ಮತ್ತೊಂದು ಮಾತು ಬಂದಿದೆ. ಭಗವಂತ ಸೃಷ್ಟಿ ಮಾಡುವಾಗ ಬೆಂಕಿಯಲ್ಲಿದ ಸೃಷ್ಟಿ ಮಾಡಿದ, ಮುಖದಿಂದ ಅಂತಿದೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ.
ಮುಖಾದ್ ಇಂದ್ರ, ಮುಖದಿಂದ ಇಂದ್ರ ಹುಟ್ಟಿದ ಅಂತ ಪುರುಷ ಸೂಕ್ತ. ಮುಖಾದ್ ಅಗ್ನಿ, ಮುಖದಿಂದ ಅಗ್ನಿನೂ ಹುಟ್ಟಿದ ಅಂತ ಪುರುಷ ಸೂಕ್ತ. ಇದು ಸೃಷ್ಟಿಯ ಪ್ರಾರಂಭದಲ್ಲಿ ಹಾಗೊಂದು ಸೃಷ್ಟಿ ಮಾಡಿದ್ದಾನೆ ಭಗವಂತ. ವಾಯುಶ್ಚ, ಹೀಗೆ ಯಾವೆಲ್ಲ ಮುಖದಿಂದ ಹುಟ್ಟಿದೆ ಅಂತ ಬಂದಿದ್ದು ವಾದರಾಜರಿಗೆ ಇದು ನೆನಪಾಯಿತು, ಈ ಪುರುಷ ಸೂಕ್ತದ ಮಾತು. ಈ ಕಾವ್ಯವನ್ನು ಇಲ್ಲಿ ರಚಿಸುವಾಗ, ಈ ಸಂದರ್ಭ ವರ್ಣನೆ ಮಾಡುವಾಗ ಅವರು ಅಂತಾರೆ, ಸರಿ ಆಯ್ತು ಹಾಗಾದ್ರೆ ವನಸ್ಥ, ವನ್ಹಿ ಪಾನ, ಕಾಡ್ನಲ್ಲಿ ಹತ್ತಿದ ವನ್ನಿಯ ಪಾನದ ಬಗ್ಗೆ ಬೇರೆ ಬೇರೆ ಕವಿಗಳು ಏನು ವರ್ಣನೆ ಮಾಡ್ತಾರೋ ಅದು ಮಾಡ್ಕೊಳ್ಳಿ, ಬೇಕಂದ್ರೆ ನಾನು ಇಷ್ಟೇ ಹೇಳ್ತೀನಿ ಈ ಬಗ್ಗೆ ಅಂತಂದ್ರು ಅವರು. ಏನು ಹೇಳ್ತೀರಿ ನೀವು? ಸ್ವಜನ್ಮ ಮೂಲ ಸ್ಥಾನಂ ಗತಃ, ತಾನು ಹುಟ್ಟಲಿಕ್ಕೆ ಯಾವುದು ಮೂಲ ಸ್ಥಾನವಾಗಿತ್ತೋ ಬೆಂಕಿಗೆ, ಅದು ತನ್ನ ಮೂಲ ಸ್ಥಾನವನ್ನು ಅಪ್ಪಿತಷ್ಟೇ, ಇದರಲ್ಲೇನು ಅಂಥ ಆಶ್ಚರ್ಯ ಪಡೋದಿದೆ ಅಂತ ನಾನು ಹೇಳ್ತೇನೆ ಅಂತಂದ್ಬಿಟ್ರು ವಾದರಾಜ. ಸ್ವಜನ್ಮ ಮೂಲಸ್ಥಾನ ಗತವಾದ ಬೆಂಕಿಯ ಬಗ್ಗೆ ವರ್ಣನೆ ಏನು ಮಾಡೋದಿದೆ? ನಾನು ಹುಟ್ಟಿದ್ದೇ ಮುಖದಿಂದ, ಕೃಷ್ಣ ಬಾಯಿ ತೆಗೆದು ಕೂಡಲೇ ಮತ್ತೆ ಮುಖದಲ್ಲಿ ಹೋಗಿ ಸೇರ್ಕೊಳ್ತು. ಹುಟ್ಟಿದ್ದೇ ಅಲ್ಲಿದ, ಸೇರ್ಕೊಂಡದ್ದು ಅಲ್ಲಿದ, ಇದರಲ್ಲೇನಂಥ ವರ್ಣನೆ ಮಾಡಲಿಕ್ಕಿದೆ ನನಗಿಲ್ಲಿ, ನಾನು ಮುಂದೆ ಹೋಗ್ತೀನಿ ವರ್ಣನೆಗೆ ಅಂತಂದ್ರು ಅವರು. ಏನು ನೋಡಿ, ಕವಿ ಆಗ್ತಾನೆ ಯಾವಾಗ? ಈ ಥರದ ಸಂದರ್ಭಗಳು ಬಂದಾಗ. ತನ್ನ ಕವಿತ್ವವನ್ನು ತಾನು ಪ್ರಕಟಗೊಳಿಸೋದೇ ಇಂಥ ಸಂದರ್ಭಗಳು ಬಂದಾಗ. ಬೇರೆಯವರು ಏನು ಬೇಕಾದರೂ ವರ್ಣನೆ ಮಾಡಲಿ, ನಾನು ಮಾತ್ರ ಈ ರೀತಿಯಾದ ಸಂದರ್ಭವನ್ನು ಇಷ್ಟೇ ತಿಳ್ಕೊಳ್ತೇನೆ ಅಂತಂತಾರಲ್ಲ, ಇದು ನಿಜವಾಗಲೂ ಕಾವ್ಯ ಅಂತ ಅದ್ಭುತವಾದ. ಈ ಕಡೆ ವೇದಾರ್ಥ ಹೇಳಿದಾಗೂ ಆಗಿರಬೇಕು, ಹುಟ್ಟುವ ಸ್ಥಳವನ್ನು ಹೋಗಿ ಆಶ್ರಯಿಸ್ತದೆ ಅಂತ ತಿಳಿಸಿದಂಗೆ ಆಗಬೇಕು, ಭಗವಂತನ ಮಹಿಮೆ ಇದು, ಅವನ ಕರ್ತೃತ್ವ ಅಂಥದ್ದು ಅಂತ ತಿಳಿಸಿದ ಹಾಗಾಗಿರಬೇಕು, ಕಾವ್ಯನೂ ಆಗಿರಬೇಕು. ಇದು ರುಕ್ಮಿಣೀಶ ವಿಜಯ ಅಂತಂದ್ರು. ಹೀಗೆ ಮಣ್ಣು ತಿಂದದ್ರ ಬಗ್ಗೆ ಇರ್ಬೋದು, ಮಣ್ಣು ಪರಮಾತ್ಮ ಬಾಯಲ್ಲಿ ಹಾಕ್ಕೊಂಡ, ಬ್ರಹ್ಮಾಂಡವನ್ನು ತೋರಿಸಿದ ಅಂತ ಅನ್ನೋದ್ರ ಬಗ್ಗೆ ಇರ್ಬೋದು. ಕೃಷ್ಣ ಅಂಬೆಗಾಲಿಡುವಾಗ ಕೃಷ್ಣನ ಟೊಂಕಕ್ಕೆ ಯಶೋದೆ ಒಂದು ಹಗ್ಗ ಬಿಗಿಲಿಕ್ಕೆ ಪ್ರಯತ್ನ ಪಟ್ಲು, ಹಗ್ಗ ಬಿಗಿಲಿಕ್ಕೆ ಆಗಲಿಲ್ಲ ಅಂತಿದೆ ಮೊದಲು. ಆಮೇಲೆ ಕೃಷ್ಣನಿಗೆ ಹಗ್ಗ ಕಟ್ಟಿದ್ಲು ಅಂತ ಕಥೆ ಇದೆ. ರಾಜರು ಭಾರಿ ಚಮತ್ಕಾರ ಮಾಡ್ತಾರೆ, ಅದನ್ನೆಲ್ಲ ಒಂದಲ್ಲ ಎರಡಲ್ಲ 4-5 ರೀತಿಯಿಂದ ಹೇಳ್ತಾರೆ. ಯಾಕೆ ಕೃಷ್ಣ ಮೊದಲು ಕಟ್ಟಿಸ್ಕೊಳ್ಳಿಲ್ಲ? ತನ್ನ ಸಲುವಾಗಿ ಅಲ್ಲ ಅಂತಾರೆ ವಾದರಾಜರು. ಯಾಕೆ ಅಂದರೆ ಒಳಗೆಲ್ಲ ಮುಕ್ತರಿದ್ದಾರೆ, ತನ್ನ ಹೊಟ್ಟೆಗೆ ಏನಾದರೂ ಇವಳು ಬಂಧನ ಮಾಡಿಬಿಟ್ರೆ ನಾನೇ ಮುಕ್ತರನ್ನಾಗಿ ಮಾಡ್ಕೊಂಡಿರೋ ಹೊಟ್ಟೆ ಒಳಗಿರೋ ಜೀವರಿಗೆ ಬಂಧನ ಅಂತ ಆಗಿಬಿಡ್ತದೆ. ಒಂದ್ಸಲಿ ಮುಕ್ತರನ್ನು ಮಾಡಿದರೆ ಇನ್ನೊಂದ್ಸಲಿ ಅವರನ್ನ ಬಂಧನ ಮಾಡಲ್ಲ ಅಂತ ಸಂಕಲ್ಪ, ಅದಕ್ಕೆ ಪ್ರಾಯ ಬಂಧನ ಮಾಡಿಸ್ಕೊಳ್ಳಿಲ್ವೋ ಏನೋ ಅಂತ ವರ್ಣನೆ ಮಾಡ್ತಾರೆ. ಇದು ನಮಗೆ ಹೊಳಿಲಿಕ್ಕೆ ಸಾಧ್ಯನಾ? ಒಂದ್ಸಲಿ ಭಗವಂತ ಸಂಸಾರದಿಂದ ಮುಕ್ತಿಗೆ ಕಳಿಸಿದ ಅಂದರೆ ಮತ್ತೆ ಬಂಧನ ಮಾಡೋದು ಅಂತ ಇಲ್ಲವೇ ಇಲ್ಲ. ನಚ ಪುನರಾವರ್ತತೆ ಅಂತ ವೇದಾಂತ ಸೂತ್ರಗಳು ಹೇಳಿರುವಂತಹ ಸಿದ್ಧಾಂತ ಇದು. ಒಂದು ಬಾರಿ ಭಗವಂತ ಮುಕ್ತಿಯನ್ನು ಕಳಿಸಿದ ಅಂದರೆ ಮತ್ತೆ ಬಂಧನಕ್ಕೆ ಒಳಪಡಿಸಲ್ಲ, ಇದು ಸಿದ್ಧಾಂತ. ಈ ಎಲ್ಲ ಮುಕ್ತರು ಎಲ್ಲಿರ್ತಾರೆ? ಪ್ರಮೇಯ ವಿಷಯ ಚಿಂತನೆ ಮಾಡಬೇಕಲ್ಲ, ಮಾಡಿಸ್ತಾರೆ ರಾಜರು ಅದನ್ನು. ಭಗವಂತರು ಉದರದಲ್ಲಿ ಎಲ್ಲಿರ್ತಾರೆ? ಮುಕ್ತರಾದವರು ಉದರದಲ್ಲಿ ಎಲ್ಲಿರ್ತಾರೆ? ಅದನ್ನೂ ಹೇಳ್ತಾರೆ ಮಂತ್ರಾಲಯ ಪ್ರಭುಗಳು. ಭಗವಂತನ ಉದರದ ನಾಭಿಯ ಮೇಲೆ, ನಾಭಿಯ ಮಧ್ಯ, ನಾಭಿಯ ಕೆಳಗೆ ಅಂತ 3 ಪ್ರದೇಶಗಳಿದ್ದಾವೆ. ನಾಭಿಯ ಊರ್ಧ್ವದಲ್ಲೆಲ್ಲ ಮುಕ್ತರನ್ನು ಇಟ್ಕೊಳ್ತಾನೆ. ಎಲ್ಲರೂ ಕಸರು ಮೊಸರು ಆಗಬಾರ್ದು ಅಲ್ರಿ. ಕಸರು ಮೊಸರು ಆಗಿಬಿಟ್ರೆ ಮತ್ತೆ ಅಕ್ಕಿ ಬ್ಯಾಳೆ ಕಸರು ಮೊಸರು ಆಗಬಾರ್ದು ಅಂತ ತಾನೇ ಡಬ್ಬಿ ಒಳಗೆ ಮೇಲೆ ಕೆಳಗೆ, ಅಥವಾ ಒಂದೇ ಡಬ್ಬಿ ಒಳಗೆ 2 ಮುಚ್ಚಳ, ಮತ್ತೆ ಮನೆ ಒಳಗೆ ಎಲ್ಲ ಒಗ್ಗರಣೆ ಡಬ್ಬಿ ಅಂತ ಬಂದಿರ್ತಾವಲ್ಲ, ಅವು ಕಸರು ಮೊಸರು ಆಗದೆ ಇರೋಂಗೆ ಮಾಡ್ತಿರ್ತಾರೆ. ಹಂಗೆ ಭಗವಂತ ಅನಂತ ಜೀವರಾಶಿಗಳನ್ನು ತನ್ನ ಉದರ ಸ್ಥಾನದಲ್ಲಿಯೂ ನಾಭಿಯ ಮೇಲೆ, ನಾಭಿಯ ಕೆಳಗೆ, ನಾಭಿಯ ಮಧ್ಯ ಮಾಡಿಕೊಂಡಿದ್ದಾನೆ ಅಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ ಮಂತ್ರಾಲಯ ಪ್ರಭುಗಳು. ಈ ನಿಟ್ಟಿನಲ್ಲಿ ಭಗವಂತ ತನ್ನ ನಾಭಿಯ ಮೇಲ್ಭಾಗದಲ್ಲೆಲ್ಲ ಇಟ್ಟುಕೊಂಡಿದ್ದಾನೆ ಮುಕ್ತರನ್ನ. ಇವಳು ನೋಡಿದ್ರೆ ನಾನು ಕಟ್ತೀನಿ ಅಂತ ಹಠ ಮಾಡಿ ಬರ್ತಿದ್ದಾಳೆ. ಕೃಷ್ಣ ಅದನ್ನು ಬೇಡ, ಕಟ್ಟಿಸ್ಕೋಬಾರ್ದು ಅಂತ 2 ಅಂಗುಲ ಕಡಿಮೆ ಮಾಡಿದ ಅಂತ ಭಾಗವತ ಹೇಳ್ತದೆ. 2 ಅಂಗುಲ ಕಡಿಮೆ ಯಾಕಾಯಿತು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನೋಲ್ಲಿ ಜ್ಞಾನ ವೈರಾಗ್ಯ ಅನ್ನೋ 2 ಅಂಗುಲ ಕಡಿಮೆ ಇತ್ತು ಅನ್ನೋದು ಮೇಲ್ನೋಟದ ಎಲ್ರಿಗೂ ಗೊತ್ತಿರುವಂತಹ ಸ್ಪಷ್ಟ ತಿಳುವಳಿಕೆ. ರಾಜರ ಚಮತ್ಕಾರ ಏನಿಲ್ಲಿ, ಅವ್ರ ಜ್ಞಾನ ಭಕ್ತಿ ತನಕ ಹೋಗೋದು ಆಮೇಲೆ ಅಂದ್ರು. ಅವ್ರು ಮೊದಲಿರುವ ವಿಷಯ ಬೇರೆ ಅಂದರು.
ಒಳಗೆ ನಾಭಿ ಮೇಲ್ಭಾಗದಲ್ಲಿ ಮುಕ್ತರನ್ನ ಇಟ್ಕೊಂಡಿದ್ದಾನೆ ಪಾಪ, ಅವನ ಸಂಕಟ ಅವನಿಗೆ. ಇವಳೆಲ್ಲಾದರೂ ಬಂಧನ ಮಾಡಿಬಿಟ್ರೆ ಅದು ಬರೀ ಹೊಟ್ಟೆಗೆ ಬಂಧನ ಅಲ್ಲ, ಒಳಗಿರೋ ಮುಕ್ತರಿಗೆ ಬಂಧನ ಆಗ್ತದೆ. ಒಂದ್ಸಲಿ ಬಂಧನದಿಂದ ಮುಕ್ತ ಮಾಡಿದ್ದೇನೆ ಅಂದಮೇಲೆ ಮತ್ತವ್ರಿಗೆ ಯಾಕೆ ಬಂಧನ ಅಂತ ಪ್ರಾಯ ಕೃಷ್ಣ ಮೊದಲು ಬಂಧನಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ. ಇದು ನನ್ನ ಉತ್ಪ್ರೇಕ್ಷೆ. ಇದು ಹೊಂದಾಣಿಕೆ ಆಗ್ತದೋ ಇಲ್ವೋ ಯೋಚನೆ ಮಾಡಿ. ಇದು ರುಕ್ಮಿಣೀಶ ವಿಜಯ ಅಂತ. ಆಮೇಲೆ ಯಾಕೆ ಬಂಧಿತನಾದ ಅಂತ ಹೇಳಿ ಕೇಳ್ಬೋದಲ್ಲ. ಮತ್ತೆ ಅದಕ್ಕೂ ರಾಜರೇ ಕಾರಣ ಕೊಡ್ತಾರೆ. ಇಷ್ಟು ಭಗವಂತ ಮುಕ್ತಾನಾಂ ಪರಮಾಗತಿ ಅಂತ ಅನಿಸ್ಕೊಂಡವನು ಭಕ್ತಿಗೆ ವಶನಾಗ್ತಾನೆ ಅಂತ ಹೇಳಿದ ಪ್ರಮಾಣಗಳಿದ್ದಾವಲ್ಲ, ಅದಕ್ಕೆ ಭಕ್ತಿಗೆ ವಶನೂ ಆಗಿಬಿಟ್ಟ. ಇದು ನನಗೆ ಕಂಡಂತಹ ಸತ್ಯ ಅಂತ. ಭಕ್ತಿಯ ವಶತೆನೂ ವರ್ಣನೆ ಆಗಿರಬೇಕು, ಮುಕ್ತರಿಗೆ ಬಂಧನ ಇಲ್ಲ ಅನ್ನೋ ತತ್ವ ಲೋಕಕ್ಕೆ ಸ್ಥಿರವಾಗಿರಬೇಕು. ಭಗವಂತ ಬರೀ ಸಂಸಾರಿಗಳ ಬಗ್ಗೆ ಅಷ್ಟೇ ಅಲ್ಲ, ಮುಕ್ತರ ಬಗ್ಗೆನೂ ಎಷ್ಟು ಕಾಳಜಿ ವಹಿಸಿರ್ತಾನೆ. ಅದಕ್ಕೆ ಮುಕ್ತಾನಾಂ ಪರಮಾಗತಿ ಅಂತ ಅವನ ನಾಮ ವಿಷ್ಣು ಸಹಸ್ರನಾಮದಲ್ಲಿದ್ದದ್ದು ನೆನಪಿಗೆ ಬಂದಿರಬೇಕು. ನಮ್ದೇನಪ್ಪ ಕಥೆ ಹೇಳ್ಕೊಂಡು ಹೋಗ್ಬೇಕಾಗಿರೋದಲ್ಲಿ ಹಗ್ಗ ಯಾಕೆ ಕಟ್ಟಿಸ್ಕೊಳ್ಳಿಲ್ಲ, ಇಷ್ಟಕ್ಕಿಷ್ಟು ವರ್ಣನೆ ಇದೆ ನೋಡಿ ರಾಜರು. ಇದು ರುಕ್ಮಿಣೀಶ ವಿಜಯ. ಹೀಗೆ ಒರಳು ಕಲ್ಲು ಎಳೆದದ್ರ ಬಗ್ಗೆ, ಆ ಒರಳು ಕಲ್ಲಿಗೆ ಹಗ್ಗ ಕಟ್ಟಿ ಉಳಿಸಿದ್ಲಲ್ಲ ಅದ್ರ ಬಗ್ಗೆ ಹೇಳ್ತಾರೆ ವಾದರಾಜರು. ಅವ್ರ ವರ್ಣನೆಯ ಚಮತ್ಕಾರ ನೋಡ್ಬೇಕು. ಅವಳು ಹಗ್ಗ ಕಟ್ಟಿದ್ಲಲ್ಲ, ಕಟ್ಟಿದ್ಮೇಲೆ ಒಂದು ಚೂರು ಉಳಿತಲ್ಲ, ಉಳಿದದ್ದನ್ನು ಹೋಗಿ ನೇರ ಅದೇ ಮರಕ್ಕೆ ಯಾಕೆ ಕಟ್ಟಲಿಲ್ಲ ಅಂತಾರೆ ವಾದರಾಜರು. ಮರಕ್ಕೆ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ, ಕಟ್ಟಲಿಲ್ಲ, ಹೋಗಿ ಒರಳು ಕಲ್ಲಿಗೆ ಕಟ್ಟಿದ. ರಾಜರು ಚಮತ್ಕಾರ ಮಾಡಿದ್ರು, ಹೋಗಿ ಇದ್ಯಾಕೆ ಒರಳು ಕಲ್ಲಿಗೆ ಕಟ್ಟಿದಾಳೆ ಇವಳು. ಅದಕ್ಕೆ ಅವ್ರು ಅಂತಾರೆ, ಕಳ್ಳನಿಗೇನು ಶಿಕ್ಷೆನೋ ಕಳ್ಳತನಕ್ಕೆ ಸಹಾಯ ಮಾಡಿದವನಿಗೂ ಅದೇ ಶಿಕ್ಷೆ ಅಂತ ಲೋಕೋಕ್ತಿ ತೋರಿಸ್ಲಿಕ್ಕೆ ಹಾಗೆ ಮಾಡಿದಾಳೆ ಅಂತ ಅನಿಸ್ತದೆ ಅಂತ. ಇದು ಲೋಕೋಕ್ತಿ ಅಂದ್ರೆ, ಈಗ ಕಳ್ಳನಿಗೆ ಶಿಕ್ಷೆ ಏನೋ, ಕಳ್ಳತನ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿರ್ತಾರಲ್ಲ ಅವರಿಗೂ ಅದೇ ದಂಡ ಹಾಕಬೇಕು ಅಂತಿದೆ. ಈ ಭಯೋತ್ಪಾದನೆಗೆ ಮಾಡಿದವನಿಗೆ, ಅವನಿಗೆ ಇರ್ಲಿಕ್ಕೆ ಸ್ಥಳ ಕೊಟ್ಟವನಿಗೆ ಇಬ್ರಿಗೂ ಬಾಂಬ್ ಹಾಕ್ಬೇಕಾ ಮತ್ತೆ. ಹಂಗೆ ಕೃಷ್ಣ ದಿನಾ ಕಳ್ಳತನ ಮಾಡ್ತಿದ್ನಲ್ಲ ಮನೆಯಲ್ಲಿ, ಕುಡಿಕೆಯಲ್ಲಿ ಇಡ್ತಿದ್ರು ಮಡಿಕೆ, ಅಲ್ಲಿ ಒಳಗಡೆ ಬೆಣ್ಣೆ, ಅದನ್ನು ತೆಗೆಯೋದು ಹೇಗೆ? ಕೃಷ್ಣ ಏನು ಮಾಡ್ತಿದ್ದ, ಈ ಒರಳುಗಳನ್ನು ತೊಗೊಂಡು ಅದ್ರ ಕೆಳಗೆ ಇಟ್ಕೋತಿದ್ನಂತೆ. ಅದು ಸ್ವಲ್ಪ ಎತ್ತರ ಆಗ್ತಿತ್ತು. ಅದ್ರ ಮೇಲೆ ಮತ್ತೊಂದೇನೋ ಮಿಳ್ಳಿ, ಅದ್ರ ಮೇಲೆ ಒಂದು ಲೋಟ ಡಬ್ಬ ಹಾಕಿ ಮೆಟ್ಲು ಥರ ಮಾಡಿಕೊಂಡು ಅದ್ರ ಮೇಲೆ ನಿಂತು ಕೃಷ್ಣ ಕುಡಿಕೆ ತೆಗೆದು ಬೆಣ್ಣೆ ತೆಗಿತಿದ್ನಂತೆ. ಹಾಗಾದ್ರೆ ಕಳ್ಳತನಕ್ಕೆ ದಿನ ಸಹಾಯ ಮಾಡಿದ್ದು ಯಾವುದಾಯ್ತು? ಒರಳು ಕಲ್ಲು. ಅದಕ್ಕೆ ಪ್ರಾಯ ಯಶೋದೆ ಅವನಿಗೆ ಟೊಂಕಕ್ಕೆ ಬಿಗದದ್ದಲ್ದೆ ಉಳಿದ ಹಗ್ಗವನ್ನ ಒರಳು ಕಲ್ಲಿಗೆ ಸಹಾಯ ಮಾಡ್ತಲ್ಲ ಕಳ್ಳತನಕ್ಕೆ ಅಂತ ಕಟ್ಟಿದ್ಲೇನೋ ಅಂತ ವರ್ಣನೆ ಮಾಡ್ತಾರೆ. ಇದು ರಾಜರ ಕೌಶಲ. ನಾನು ಶ್ಲೋಕ ಹೇಳಿಲ್ಲ, ತೆಗೆದು ಬಹಳ ಚಮತ್ಕಾರ. ಅದು ಪ್ರಾಸ ಅಷ್ಟು ಚಂದಿದೆ. ಅದೇ ತ್ರಾಸ ಇಲ್ಲದ ಪ್ರಾಸ ಅಂದ್ರೆ ವಾದರಾಜರ ಪ್ರಾಸ. ಮೈಮರ್ತು ಹೋಗ್ತದೆ ಅವರ ಗ್ರಂಥಗಳನ್ನು ನೀವು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ. ಪ್ರತಿ ಹಂತವನ್ನು ಹೀಗೆ ಅನುಸಂಧಾನ ಮಾಡ್ರಿ. ಆ ಮಾರ್ಗದರ್ಶನ ಅವ್ರು ಮಾಡ್ತಾರೆ. ಕೃಷ್ಣ ಕಥೆ ಭಾಗವತದಲ್ಲಿ ಬಂದಿದೆ, ನೋಡ್ಕೊಳ್ಳಿ. ಮಹಾಭಾರತದಲ್ಲಿದೆ, ಹರಿವಂಶದಲ್ಲಿದೆ, ನೋಡ್ಕೊಳ್ಳಿ. ಕಥೆಯನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ. ಕಥೆಯನ್ನು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು, ಯಾವ ದೃಷ್ಟಿಕೋನದಲ್ಲಿ ನೋಡಿದರೆ ಅದು ಹೊಂದಾಣಿಕೆ ಆಗ್ತದೆ. ಇಲ್ಲದೆ ಹೋದರೆ ಈ ಕಥೆ ಯಾಕೆ ಹೀಗೆ ಮಾಡ್ದ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಇರಲ್ಲ. ಅದು ನಾನು ಆ ಉತ್ತರ ಕೊಡಿಸ್ತೀನಿ ಬೇಕಾದ್ರೆ ನನ್ನ ಗ್ರಂಥಕ್ಕೆ ಬರ. ಅಂದರೆ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಬ್ಬರಿಂದ ಆ ಕೆಲಸ ಮಾಡ್ಲಿಕ್ಕೆ ಆಗಿರಬಾರ್ದು. ಮತ್ತೊಬ್ಬರು ಮಾಡಿದ್ರು ಅಲ್ಲೇನೋ ನ್ಯೂನತೆ ಉಳಿತಿರ್ತದೆ. ಅದನ್ನು ಫುಲ್ಫಿಲ್ ಮಾಡಿದರೆ ಆ ವ್ಯಕ್ತಿ ಮಾಡಿದ ಕೆಲಸಕ್ಕೆ ಶ್ಲಾಘನೆ ಸಿಗ್ತದೆ. ರಾಜರು ಭೂಮಿಗೆ ಅವತಾರ ಮಾಡಿದ್ದು ಅವ್ರಿಗಿಂತ ಹಿಂದಿನವರು ಭಗವಂತನಿಂದ ಆರಂಭಿಸಿ ಮತ್ತೊಬ್ಬ ಎಲ್ಲ ಮಹಾನುಭಾವರು ಮಾಡಿದ್ದರ ಕೆಲಸದಲ್ಲಿ ಇನ್ನೇನು ಬಾಕಿ ಉಳಿದಿದೆ ಅದು ಅವ್ರು ಮಾತ್ರ ಮಾಡಬೇಕು. ಅದಕ್ಕೆ ಅನನ್ಯ ಸಾಧ್ಯ ಅಂತ ಕರೀತಾರೆ. ಅದಕ್ಕೆ ಏನಂದಿದ್ದಾರೆ? ಸರ್ವಜ್ಞ ಮನ್ಯ ಮನವೇಕ್ಷ್ಯ ಸಕಾರ್ಯ ವೀರ್ಯಂ ಸ್ಮಿರಾನನೋ ಭುವನ ಜೀವನ ಮಾಭಾಷೆ. ಸರ್ವಜ್ಞ ಮನ್ಯಂ ಅನವೇಕ್ಷ್ಯ ಸಕಾರ್ಯ ವೀರ್ಯಂ ಅಂತಂತಾರೆ. ಅನ್ಯಂ ಅನವೇಕ್ಷ್ಯ, ಮತ್ತೊಬ್ರು ಯಾರು ಹೋದರೂ ಈ ಕೆಲಸ ಪೂರ್ಣ ಆಗಲ್ಲ, ನೀವು ಹೋದ್ರೆ ಮಾತ್ರ ಇದು ಪೂರ್ಣ ಆಗ್ತದೆ ಅಂತ ವಾಯುದೇವರಿಗೆ ಮಧ್ವಾಚಾರ್ಯರಾಗಿ ಅವತರಿಸ್ಲಿಕ್ಕೆ ಹೇಳಿದ್ನಲ್ಲ. ವಾದರಾಜರ ಆ ಸ್ತರದಲ್ಲಿ ಬರ್ತಾರೆ. ನೀವು ಭೂಮಿಯಲ್ಲಿ ಬಂದ್ರಷ್ಟೇ
ಇಷ್ಟು ಸಾವಿರಾರು ಜನರಿಗೆ ಸಜ್ಜನರಿಗೆ ಮತ್ತೆ ಒಂದು ಸರಿ ದಾರಿಯಲ್ಲಿ ಬಂದು ಭಗವಂತನ ತತ್ವಗಳ ಚಿಂತನೆಗೆ ಬಂದು ಅವರ ನಿಷ್ಕಲ್ಮಶವಾಗಿ ಜ್ಞಾನ ಪಡೆದು ಸರಿ ದಾರಿಗೆ ಬರ್ಲಿಕ್ಕೆ ಸಾಧ್ಯ. ಆ ಕೆಲಸ ಮಾಡಿದವರು ವಾದರಾಜರು. ಸುಮ್ಮನೆ ವಾದರಾಜರ ವ್ಯಕ್ತಿತ್ವವನ್ನು ನಮಗೇನು ಬೇಕೋ ಹಾಗೆ ತಿಳ್ಕೊಳ್ತೀನಿ ಅಂದ್ರೆ ಆಗಲ್ಲ. ಅದು ಸರಿನೂ ಅಲ್ಲ. ಈಗೇನಾಗಿದೆ ಅಂದರೆ ನಾವು ಒಬ್ಬರನ್ನ ಮಾಡೆಲ್ ಮಾಡ್ಕೊಂಡಿರ್ತೀವಿ, ಆಮೇಲೆ ಯಾರ್ದೋ ಬಗ್ಗೆ ಒಂದು ಪುಸ್ತಕ ಬರೀಲಿಕ್ಕೆ ಹೋಗ್ತೀವಿ. ಆ ಯಾರ ಬಗ್ಗೆ ಬರೀಲಿಕ್ಕೆ ಹೋಗಿರ್ತೇವೆ ಅವರು ಅದಾಗಿರಲ್ಲ, ನಾವೇನು ತಿಳಿದಿದ್ದೇವೆ ಅದಾಗಿರಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಅಲ್ಲಿ ಯಾರ್ದೋ ಮಾಡೆಲ್ ಇಟ್ಕೊಂಡಿರ್ತೇವಲ್ಲ ಅಲ್ಲಿರೋ ಗುಣಗಳೆಲ್ಲ ಇಲ್ಲಿದ್ದಾವೆ ಅಂತ ಹೇಳ್ಬಿಡ್ತೀವಿ. ಇದಕ್ಕೆ ಕಾಪಿ ಪೇಸ್ಟ್ ಸಂಸ್ಕೃತಿ ಅಂತ ಇವತ್ತಿನ ಹೆಸರು. ಎಲ್ಲರಿಗೂ ಅದೇ. ಎಲ್ಲ ರಾಜಕಾರಣಿಗಳ ಹುಟ್ಟಿದಬ್ಬ ಬಂದ ಕೂಡಲೇ ದಾನವೀರ, ಕಲಿಯುಗದ ಕರ್ಣ, ದ್ವಾಪರದ ಧರ್ಮರಾಜ ಎಲ್ಲ ಕಾಪಿ ಪೇಸ್ಟ್. ಇಟ್ಸ್ ಅಂಕಣದಲ್ಲಿ ಬಂದ್ಬಿಡ್ತದೆ. ಅದಕ್ಕಂದ್ರೆ ದುಡ್ಡು ಕೊಟ್ಬಿಡ್ತೀವಿ, ಅವ್ರದ್ದು ಒಂದು ದೊಡ್ಡ ಫೋಟೋ ಅರ್ಧ ಪೇಪರ್ನಲ್ಲಿ, ಹಿಂದೆ ಇನ್ನೊಬ್ರದ್ದು ಯಾರ್ದೋ ಬೇಕಂದ್ರೆ ಹುಟ್ಟಿದಬ್ಬಕ್ಕೆ ಹಾಕಿರ್ತಾರಲ್ಲ, ತೆಗೆದು ನೋಡ್ರಿ ಅದರದ್ದೇ ಪ್ಯಾರಾಗ್ರಾಫ್ ಅನುಸ್ಯೂತವಾಗಿ ಮತ್ತೆ ಬಂದಿರ್ತದೆ. ಹೊಸದೇನು ವ್ಯಕ್ತಿಯಲ್ಲಿ ಆ ಗುಣ ಅದನೋ ಇಲ್ವೋ ಯೋಚನೆ ಮಾಡಲ್ಲ. ವಾದರಾಜರು ಆ ಸ್ತರದವರಲ್ಲ. ಅಂಥ ಕಾವ್ಯ ವಾದರಾಜರದಲ್ಲ, ಆ ವ್ಯಕ್ತಿತ್ವ ವಾದರಾಜರದಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವೊಬ್ಬ ಕವಿ ರಚನೆ ಮಾಡಿದ ಒಂದು ಪದವನ್ನೂ ಕೂಡ ಅವರು ಹಾಕಲ್ಲ ಮತ್ತೆ ವಾಪಸ್. ಆ ಕವಿ ಅದನ್ನು ಹಾಕಿದ್ದಾನೆ, ನಾನು ಅದನ್ನು ಹಾಕಲ್ಲ. ಆ ಕವಿ ಅದನ್ನು ವರ್ಣನೆ ಮಾಡಿದ್ದಾನೆ, ನಾನು ಅದನ್ನು ಮಾಡಲ್ಲ. ಆ ಕವಿ ಆ ಶಬ್ದ ಬಳಸಿದ್ದಾನೆ, ನಾನು ಅದನ್ನು ಬಳಸಲ್ಲ. ಇಷ್ಟೆಲ್ಲ ಚೌಕಟ್ಟು ಹಾಕಿ ಕಾವ್ಯ ಬರೆದಿದ್ದಾರೆ ವಾದರಾಜರು, ಸುಮ್ಮನೆ ಅಲ್ಲ. ಅದೇ ಆ ವಿಷಯದ ಬಗ್ಗೆ ಮಧ್ವಾಚಾರ್ಯ ಮಾತಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ವಿವರಣೆ ಅವಶ್ಯಕತೆ ಇದೆ ಅಂದ್ರೆ ನನ್ನ ಕಾವ್ಯದಲ್ಲಿ ನಾನು ಮಾತಾಡ್ತೀನಿ. ಅದೇ ಆ ವಿಷಯದ ಬಗ್ಗೆ ಮಧ್ವಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಆ ನಿರ್ಣಯಕ್ಕೊಂದು ಉದಾಹರಣೆ ಅವಶ್ಯಕತೆ ಇದೆ ಅಂದ್ರೆ ನನ್ನ ಕಾವ್ಯದಲ್ಲಿ ಕೊಡ್ತೀನಿ. ಸುಮ್ಮನೆನಾ ವಾದರಾಜರ ಕಾವ್ಯ ಅಂದರೆ? ಇದೇನು ಪದಾರ್ಥ ಹೇಳಲಿಕ್ಕೆ ಬಂದದ್ದಲ್ಲ ಕಾವ್ಯ. ಇತ್ತೀಚೆಗೆ ರುಕ್ಮಿಣೀಶ್ ವಿಜಯ ಅಂದರೆ ಪದಾರ್ಥ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಟ್ರೂ ಟ್ರಾನ್ಸ್ಲೇಷನ್ ಅದನ್ನು ಕಂಪ್ಯೂಟ್ರು ಮಾಡ್ತದೆ ಇವತ್ತು, ಮಾಡಲ್ವಾ? ಅದಕ್ಕೆ ಆದ ಅಪ್ಲಿಕೇಶನ್ ಹುಟ್ಟಿಸಿಲ್ವಾ? ಸೋ ಮೆನಿ ಲ್ಯಾಂಗ್ವೇಜಸ್. ಎಷ್ಟು ಲ್ಯಾಂಗ್ವೇಜಸ್ ಇದ್ದಾವೆ, ಯಾವ ಲ್ಯಾಂಗ್ವೇಜಲ್ಲಿ ಯಾವ ಲ್ಯಾಂಗ್ವೇಜ್ನಲ್ಲಿ ಇದ್ದದ್ದನ್ನಾದರೂ ಟ್ರಾನ್ಸ್ಲೇಟ್ ಮಾಡ್ಬೋದು ಇವತ್ತು. ಯಾವ ಲ್ಯಾಂಗ್ವೇಜನ್ನು ಎಲ್ಲಿ ಬೇಕಾದಲ್ಲಿ ಹೇಳ್ಬೋದು. ಸಂಸ್ಕೃತ ಕೊಟ್ಟರೆ ಅದು ಕನ್ನಡದಲ್ಲಿ ಹೇಳು ಅಂದರೆ ಕನ್ನಡದಲ್ಲಿ ಹೇಳ್ಬಿಡ್ತದೆ ಅದೇ. ಇಲ್ಲ ಕನ್ನಡ ಕೊಟ್ಟರೆ ಸಂಸ್ಕೃತ ಮಾಡು ಅಂದರೆ ಅದು ಸಂಸ್ಕೃತ ಮಾಡಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಈ ಸಾಕಷ್ಟು ನಮ್ಮ ಅಪ್ಲಿಕೇಶನ್ಸ್ ನಾವು ಇವತ್ತು ಯೂಸ್ ಮಾಡ್ತಿದ್ದೇವೆ ನಮ್ಮ ಮೊಬೈಲ್ ಸೆಕ್ಟರ್ಸಲ್ಲಿ, ಅದನ್ನೆಲ್ಲ ಇದ್ದಾವೆ ನಾವು. ಹಾಗಾಗಿ ಟ್ರೂ ಟ್ರಾನ್ಸ್ಲೇಟ್ ಮಾಡಿದರೆ ಒಬ್ಬ ವ್ಯಕ್ತಿಯ ಕಾವ್ಯವನ್ನು ಪ್ರವಚನ ಮಾಡಿದಂತಲ್ಲ, ನೆನಪಿಟ್ಟುಕೊಟ್ರಿ. ವ್ಯಕ್ತಿಯ ಕಾವ್ಯವನ್ನು ಜಗತ್ತಿಗೆ ಪ್ರವಚನ ಮಾಡೋದು ಅಂದರೆ ಕವಿಯ ಹೃದಯವನ್ನು ಮುಟ್ಟಿ ಬರಬೇಕು. ಕವಿಯ ಪರಿಸರದೊಳಗಿದ್ದ ಕವಿಗಳನ್ನು ನೋಡಿ ಈ ಕವಿಯನ್ನು ಮುಟ್ಟಬೇಕು. ಕವಿಯ ವಿಷಮ ಕಾಲದಲ್ಲಿ ಯಾರೆಲ್ಲ ಕವಿಗಳಾಗಿ ಹೋಗಿದ್ದಾರೆ ಅವ್ರದನ್ನೆಲ್ಲ ನೋಡಿ ಈ ಕವಿ ಆ ಕವಿಯಲ್ಲಿ ಇಲ್ಲದೆ ಇದ್ದದ್ದನ್ನು ಏನು ಹೇಳ್ದ ಅಂತ ನೋಡಿ ಬರಬೇಕು. ಇದು ಮಾಡಬೇಕಾದ ಕೆಲಸ. ರಾಜರು ಆ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರು ಕಾಪಿ ಹೊಡೆದು ಕಾವ್ಯ ಬರೆದವರಲ್ಲ. ಹಾಗಾಗಿ ನಾವು ಪ್ರವಚನ ಮಾಡುವಾಗ ಇವತ್ತು ಒಬ್ರು ಯೂಟ್ಯೂಬ್ ಚಾನಲಲ್ಲಿ ಹೇಳಿರ್ತಾರೆ, ಅದನ್ನು ಇಲ್ಲಿ ಬಂದು ನಾವು ಹೇಳ್ಬಿಡೋದು ಅಂದ್ರೆ ಅವ್ರದ್ದು ಕಾಪಿ ಹೊಡೆದಂಗೆ ಆಯ್ತಾ? ಅಂಥ ಕೆಲಸ ವಾದರಾಜರು ಮಾಡಲಿಲ್ಲ. ಅದು ಸ್ವಂತಿಕೆ ಇದೆ. ಒಳಗೊಬ್ಬ ಕವಿ ಇದ್ದಾನೆ, ತಮ್ಮ ಸ್ವಂತಿಕೆಯನ್ನು ಜಗತ್ತಿಗೆ ಕೊಟ್ಟರು. ಆ ಸ್ವಂತಿಕೆ ಬೆಳೆಸ್ಕೊಳ್ಳೋದಕ್ಕೆ ಶಾಸ್ತ್ರದ ಸಂಸ್ಕಾರ ಇತ್ತು, ತತ್ವಗಳ ಸಂಸ್ಕಾರ ಇದೆ. ಅದರೊಳಗೆ ಎರಡು ತರಹ. ಬಹಳ ಜನ ಕವಿಗಳು ಸ್ವಂತಿಕೆಯಿಂದ ಜಗತ್ತಿಗೆ ಕೊಟ್ಟರು ವಿಷಯಗಳನ್ನು. ಆದರೆ ಫೀಡ್ಬ್ಯಾಕ್ ಅಂದರೆ ಅದರ ಹಿಂದೆ ಇರುವ ಬ್ಯಾಕ್ ಏನು ಸಂಸ್ಕಾರ ಇತ್ತಲ್ಲ, ಅದು ಕೇವಲ ಪ್ರಕೃತಿಯ ಬಗ್ಗೆ ಇತ್ತು ಕೆಲವರಿಗೆ. ಅದಕ್ಕೆ ಅವರು ಕಾವ್ಯ ಮಾಡುವಾಗೆಲ್ಲ ಪ್ರಕೃತಿಯ ಜಾಸ್ತಿ ಸೇರಿಸಿ ಮಾಡಿದರು. ಅಲ್ಲಿ ತಾತ್ವಿಕ ವಿಷಯಗಳ ಕೊರತೆ ಶುರು ಆಗಿಬಿಡುತ್ತೆ. ಕೆಲವರು ಕಾವ್ಯ ಮಾಡುವಾಗ ಭಾರೀ ಲೌಕಿಕ ಜ್ಞಾನ ಅವರಿಗೆ, ನೀತಿಶಾಸ್ತ್ರದ ಜ್ಞಾನ. ಅದಕ್ಕೆ ಅವ್ರ ಕಾವ್ಯಗಳೆಲ್ಲ ಪ್ರತಿಯೊಂದು ಅತಿ ಹೆಚ್ಚು ಲೌಕಿಕ ನೀತಿಗಳನ್ನು ಸೇರಿಸಿ ಮೂಡಲಿಕ್ಕೆ ಶುರು ಆಯಿತು. ಆದರೆ ಅಲ್ಲಿ ಆಧ್ಯಾತ್ಮಿಕತೆಯ ಕೊರತೆ ಶುರು ಆಗಿಬಿಡುತ್ತೆ. ವಾದರಾಜರ ಕಾವ್ಯ ಹಂಗಲ್ಲ. ಲೌಕಿಕ ನೀತಿನೂ ಗೊತ್ತು, ಪ್ರಕೃತಿಯ ವಿಷಯಗಳು ಗೊತ್ತು, ದೇವಲೋಕದ ರಹಸ್ಯ ಗೊತ್ತು, ಪುರಾಣಗಳ ರಹಸ್ಯ ನೋಡಿದ್ರು, ಅವುಗಳ ನಿರ್ಣಯದ ತಿಳುವಳಿಕೆ ಇತ್ತು, ವಿರೋಧಗಳ ಪರಿಹಾರ ಗೊತ್ತಿತ್ತು, ವೇದಗಳನ್ನು ಅರೆದು ಕುಡಿದಿದ್ರು, ದೇವರನ್ನ ಕಣ್ಣಾರೆ ಕಂಡಿದ್ರು, ರುಕ್ಮಿಣಿಯನ್ನು ಕಣ್ಣಾರೆ ಕಂಡು ಮಾತಾಡಿಸಿದ್ರು, ಅವಳ ಕೈಯ ಪತ್ರವನ್ನು ತಾವೇ ಇಸಿಕೊಂಡು ಕೃಷ್ಣನಿಗೆ ಕೊಟ್ಟಿದ್ರು. ಹಾಗಾಗಿ ನೋಡಿ ಬರೆದದ್ದು,
ಕೇಳಿ ಬರೆದದ್ದಲ್ಲ, ಊಹಿಸಿ ಬರೆದದ್ದಲ್ಲ, ಅಸಂಪ್ಷನ್ ಕಾವ್ಯಗಳಲ್ಲ ರಾಜರದು. ಸ್ವತಃ ತಾವೇ ಅನುಭವಿಸಿದ್ರು, ನೋಡಿದ್ರು, ಕಣ್ಣಾರೆ ಕಂಡ್ರು, ವಾಕ್ಯಗಳಲ್ಲಿ ಇದ್ದ ಭಾವಗಳನ್ನು ತಿಳಿದ್ರು. ವ್ಯಾಸರ ಮಹಾಭಾರತದಲ್ಲಿರುವ ಭಾವಗಳ, ಹರಿವಂಶದ ಭಾವ, ವೇದದ ಅರ್ಥ ಎಲ್ಲ ಒಳಗಡೆ ಇತ್ತು. ಈ ಸಂಸ್ಕಾರದಿಂದ ಕಾವ್ಯ ಬಂತದ್ದು. ಅದಕ್ಕೆ ಈ ಕಾವ್ಯ ಇದು ಶಾಸ್ತ್ರವೂ ಆಯಿತು, ಇದು ಆಧ್ಯಾತ್ಮಿಕ ತತ್ವಗಳ ಆಗರನೂ ಆಯಿತು, ಈ ಕಡೆ ಕಾವ್ಯವೂ ಆಯಿತು. ಅಲಂಕಾರ ಶಾಸ್ತ್ರಗಳು ಸೇರಿದ್ರಿಂದ ಕಾವ್ಯವೂ ಆಗಿಬಿಡ್ತು. ಇದು ವಾದರಾಜರ ಕಾವ್ಯ ಅಂತ ನಾವು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಇಂಥ ಒಂದೊಂದೊಂದೊಂದು ಹಂತದಲ್ಲೂ ಸಾಕಷ್ಟು ವಿಷಯಗಳಿದ್ದಾವೆ. ನಾಳೆ ನಾಡದ್ದು ಅಚ್ಚೆ ನಾಡದ್ದು ಒಂದು 2-3 ದಿನ ರುಕ್ಮಿಣೀಶ್ ವಿಜಯದ ಕೆಲವು ಘಟ್ಟಗಳನ್ನು ಇವತ್ತೊಂದೆರಡು ಹಂಚಿಕೊಂಡಿದ್ದೇನೆ ನಿಮ್ಮ ಜೊತೆಯಲ್ಲಿ. ನಾಳೆ ಒಂದೆರಡು, ನಾಡ್ದೊಂದಿಷ್ಟು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಹಾಗೆ ಕೃಷ್ಣ ರುಕ್ಮಿಣಿ ಕಲ್ಯಾಣ ಮಾಡಿಕೊಂಡ, ಆ ಪತ್ರ ಏನು ಬರೆದಿದ್ಲು, ಆ ಬರೆದ ಪತ್ರದಲ್ಲಿರುವಂಥ ವಿಷಯಗಳು ಏನು, ಅಲ್ಲೂ ಮತ್ತೆ ತಾತ್ವಿಕ ಸಂದೇಶಗಳನ್ನು ಹೇಗೆ ಕೊಡ್ತಾರೆ ರಾಜರು, ಅದನ್ನೆಲ್ಲ ನಾಳೆ ನೋಡೋ ಪ್ರಯತ್ನ ಮಾಡ್ತೇನೆ. ಇವತ್ತು ಆರಂಭ ಮಾತ್ರ ಮಾಡಿದ್ದೇನೆ. ನಾಳೆ ಸರಿಯಾಗಿ 5:15 ಮಾಡ್ಬೋದಾ? 5:15 ನಾಳೆ ಪ್ರವಚನವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ